ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್ ಡಿವೈನ್ ಕಾಲ್. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರುವಂತಹ ವ್ಯಕ್ತಿಯ ಪರ್ಸನಾಲಿಟೀಸ್ ಏನು ಅಂತ ಚೆಕ್ ಮಾಡೋಣ. ಓಕೆ, ಸೊ ಬೇಸಿಕಲಿ ನಾವು ಏನೇನು ಕಾರ್ಡ್ಸ್ ಅಲ್ಲಿ ನನಗೆ ಕಾಣಿಸುತ್ತೆ ಅದನ್ನೆಲ್ಲ ನಾನು ನಿಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಪೈಲ್ಸ್ ಎರಡನ್ನ ನಾನು ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ಮೇಲೆ. ನಿಮಗೆ ಯಾವ ಪೈಲ್ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಯಾವ್ದನ್ನ ನೀವು ಪಿಕ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ, ಯಾವ್ದಕ್ಕೆ ನೀವು ಬೇಸಿಕಲಿ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ಯಾವ್ದನ್ನ ಇಂಟ್ಯೂಟಿವ್ ಆಗಿ ನಿಮಗೆ ಪಿಕ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ, ಆ ಒಂದು ಫೈಲ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಮ ರೀಡಿಂಗ್ ಅಲ್ಲಿ ಭೇಟಿ ಆಗ್ತೀನಿ. ಓಕೆ, ಸೊ ನನ್ನ ಹತ್ರ ಬಂದು ಇಲ್ಲಿ 2 ಕಾರ್ಡ್ಸ್ ಇದೆ. ಓಕೆ, ಸೊ ಇದು ಬಂದ್ಬಿಟ್ಟು ಪೈಲ್ 1. ಓಕೆ, ಇದು ಪೈಲ್ 1. ಐ ಹೋಪ್ ಇದು ನಿಮಗೆ ಕಾಣಿಸ್ತಾ ಇದೆ ಕರೆಕ್ಟ್ ಆಗಿ ಅಂತ. ಅಂಡ್ ಇದು ಬಂದು ಪೈಲ್ 2. ಓಕೆ, ಸೊ ಇದು ಪೈಲ್ 1 ಹಾಗೆ ಇದು ಪೈಲ್ 2. ಇವೆರಡರಲ್ಲಿ ನಿಮಗೆ ಯಾವುದು ಹೆಚ್ಚು ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನಿಸ್ತಾ ಇದೆ, ಯಾವ್ದ್ರ ಕಡೆ ನೀವು ಬೇಸಿಕಲಿ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡೋ ಸಹ ಒಂದು 2 ನಿಮಿಷ ಟೈಮ್ ತಗೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಪೈಲ್ 1 ಹಾಗೆ ಇದು ಪೈಲ್ 2. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ಲೆಟ್ಸ್ ಸಿ ವಾಟ್ ಯು ಆರ್ ರೀಡಿಂಗ್. ವೆಲ್ಕಮ್ ಪೈಲ್ ನಂಬರ್ 1. ವೆಲ್ಕಮ್ ಟು ಯುವರ್ ರೀಡಿಂಗ್. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಪರ್ಸನ್ ಯಾರು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಮುಂದೆ ನಿಮ್ಮ ಜೀವನದಲ್ಲಿ. ಸೊ ಅವರ ಪರ್ಸನಾಲಿಟಿ ಹೇಗಿರುತ್ತೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಮೇ ಬಿ ನೀವೆಲ್ಲ ಕೆಲವರು ತುಂಬಾ ಸ್ವಲ್ಪ ಈ ಟಾಪಿಕ್ ಬಗ್ಗೆ ಆಂಕ್ಷಿಯಸ್ ಆಗಿರಬಹುದು ಆಲ್ರೆಡಿ, ಅಥವಾ ಸ್ವಲ್ಪ ಕ್ಯೂರಿಯಾಸಿಟಿ ಇರಬಹುದು ಯಾವ ತರ ಹೇಗೆ ಏನು ಅಂತ ಅನ್ನೋದನ್ನ, ಅಥವಾ ನಿಮ್ಮ ಮ್ಯಾರೇಜ್ ಮೇ ಬಿ ಡಿಲೇ ಆಗ್ತಾ ಇರಬಹುದು, ಅಥವಾ ನೀವೇ ಡಿಲೇ ಮಾಡ್ತಾ ಇರಬಹುದು ನಿಮ್ಮ ಮ್ಯಾರೇಜ್ ನ. ಸೊ ವಾಟ್ ಎವರ್ ಇಟ್ ಈಸ್ ಬೇಸಿಕಲಿ. ಓಕೆ, ಸೊ ಲೆಟ್ಸ್ ಸಿ ಏನು ಅನ್ನೋದನ್ನ. ಓಕೆ, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಯಾ, ಸೊ ಆದಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇರಿ. ಫೋಕಸ್ ಮಾಡಿ, ಶಫ್ಲಿಂಗ್ ಪಾರ್ಟ್ ಮೇಲೆನೆ ಫೋಕಸ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ. ಸೊ ದ ಹೈ ಪ್ರೀಸ್ಟೆಸ್, ಈ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಿಮ್ಮನ್ನ ಒಂದು ಡೀಪರ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಅಂತ ಪರ್ಸನ್ ಇವರು ಬೇಸಿಕಲಿ. ಅಂಡ್ ಇದು ಒಂದು ಸೋಲ್ ಫುಲ್ ಕನೆಕ್ಷನ್ ಅಂತ ಅನಿಸ್ತಾ ಇದೆ. ಇದು ಒಂದು ಟೆಲಿಪಥಿಕ್ ಇಂಟ್ಯೂಟಿವ್ ಕನೆಕ್ಷನ್. ಓಕೆ, ನಿಮ್ಮ ಸೋಲ್ಸ್ ಆಲ್ರೆಡಿ ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗಿದೆ ಎನರ್ಜಿ ಲೆವೆಲ್ ಅಲ್ಲಿ. ನೀವು ಈ ವ್ಯಕ್ತಿನ ಭೇಟಿಯಾಗಕ್ ಮುಂಚೆ ಅಥವಾ ಈ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ನಿಮಗೆ ಸಾಕಷ್ಟು ಸೈನ್ಸ್ ಯೂನಿವರ್ಸ್ ಇಂದ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಹೈ ಪ್ರೀಸ್ಟೆಸ್ ಇಸ್ ಹಿಯರ್. ಓಕೆ, ಇಟ್ಸ್ ಆಲ್ ಅಬೌಟ್ ಸ್ಪಿರಿಚುಯಾಲಿಟಿ, ಇಂಟ್ಯೂಟಿವ್ ಕನೆಕ್ಷನ್ಸ್. ಅಂಡ್ ನಿಮ್ಗೆ ಏನಾದ್ರೂ ಒಂದು ಸಿಂಕ್ರಾನಿಸಿಟೀಸ್ ಇರ್ಬೋದು, ಏನೋ ಸಮ್ ಸೈನ್ಸ್ ಕಾಣಿಸುತ್ತೆ, ಸಮ್ ಸ್ಟ್ರಾಂಗ್ ಸೈನ್ಸ್. ಓಕೆ, ಮೇ ಬಿ ಆ ಸೈನ್ ಏನಂತಂದ್ರೆ ಒಂದು ಡ್ರೀಮ್ ಕೂಡ ಆಗಿರಬಹುದು. ಈ ವ್ಯಕ್ತಿ ಬಗ್ಗೆ ನಿಮಗೆ ಒಂದು ಕನ್ಸು ಬೀಳುವಂತದ್ದಾಗಿರ್ಬಹುದು. ಆ ಕನ್ಸಲ್ಲಿ ಸಾಕಷ್ಟು ನಿಮ್ಗೆ ಈ ವ್ಯಕ್ತಿ ಬಗ್ಗೆ ಏನು ಎತ್ತು ಅನ್ನೋದು ಕೂಡ ಗೊತ್ತಾಗಬಹುದು. ಅಂಡ್ ಹೈ ಪ್ರೀಸ್ಟೆಸ್ ಇರೋದ್ರಿಂದ ಡೆಫಿನೆಟ್ಲಿ ಈ ಪರ್ಸನ್ ತುಂಬಾ ಒಂಥರ ಕ್ವಯಟ್ ಪರ್ಸನ್ ಅನ್ಸುತ್ತೆ. ಸೊ ವೆರಿ ಸೈಲೆಂಟ್ ಪರ್ಸನ್. ಮೇ ಬಿ ಇಟ್ಸ್ ಅ ಮೇಲ್ ಆರ್ ಫಿಮೇಲ್. ಯಾರು ಮೇಲ್ ನೋಡ್ತಾ ಇದ್ದೀರಾ ಇನ್ ಟರ್ಮ್ಸ್ ಆಫ್ ಫಿಮೇಲ್ ಆಗಿರ್ಬೋದು, ಅಥವಾ ಯಾರು ಫಿಮೇಲ್ ವಾಚ್ ಮಾಡ್ತಾ ಇದ್ದೀರಲ್ಲ ಇನ್ ಟರ್ಮ್ಸ್ ಆಫ್ ಮೇಲ್ ಆಗಿರ್ಬೋದು ನಾನು ಹೇಳ್ತಾ ಇರೋದು. ಸೊ ಬೇಸಿಕಲಿ ದೇ ಆರ್ ವೆರಿ ರಿಸರ್ವ್ಡ್ ಪರ್ಸನ್. ಓಕೆ, ತುಂಬಾ ಒಂಥರ ಕ್ವಯಟ್, ವೆರಿ ಕಾಮ್, ವೆರಿ ಒಂಥರ ಯಾರ ಜೊತೆನೂ ಅಷ್ಟು ಹೆಚ್ಚು ಮಾತಾಡಲ್ಲ. ಸೊ ಈ ತರ ಒಂದು ಪರ್ಸನಾಲಿಟಿ ಇರುವಂತಹ ಒಬ್ಬ ವ್ಯಕ್ತಿ. ಅಂಡ್ ವೆರಿ ಬ್ಯೂಟಿಫುಲ್ ಪರ್ಸನ್. ಓಕೆ, ವೆರಿ ಬ್ಯೂಟಿಫುಲ್ ಪರ್ಸನ್, ವೆರಿ ಮಿಸ್ಟಿಕಲ್ ಪರ್ಸನ್ ಅಂಡ್ ವೆರಿ ಇಂಟ್ಯೂಟಿವ್ ಪರ್ಸನ್. ಅವರ ಕಣ್ಗಳು ಒಂಥರ ತುಂಬಾ ದೊಡ್ಡದಾಗಿರುತ್ತೆ ಅಂಡ್ ವೆರಿ ಬ್ಯೂಟಿಫುಲ್ ಐಸ್. ಓಕೆ, ಈ ಪರ್ಸನ್ ವೆದರ್ ಇಟ್ಸ್ ಮೇಲ್ ಆರ್ ಫಿಮೇಲ್, ಅವ್ರ ಕಣ್ಗಳು ಒಂಥರ ಅಗ್ಲ ಇರುತ್ತೆ ಅಂಡ್ ಲಾಟ್ ಆಫ್ ಫೀಲಿಂಗ್ಸ್ ಅವರು ಕಣ್ಣಲ್ಲೇ ತೋರಿಸುವಂತಹ ಪರ್ಸನ್. ಆಸ್ ದೇ ಆರ್ ವೆರಿ ಕ್ವೈಟ್, ತುಂಬಾ ರಿಸರ್ವ್ಡ್ ಆಗಿರೋದ್ರಿಂದ ತುಂಬಾ ಒಂಥರ ಕಣ್ಣಲ್ಲೇ ಎಲ್ಲಾನು ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಸೊ ಕಣ್ಣಲ್ಲೇ ಬೇಸಿಕಲಿ ಎಲ್ಲಾನು ತೋರಿಸುವಂತ ವ್ಯಕ್ತಿ. ಅಂಡ್ ದೇ ಹ್ಯಾವ್ ವೆರಿ ಬ್ಯೂಟಿಫುಲ್ ಐಸ್. ಸೊ ಈ ಪರ್ಸನ್ ಒಂಥರ ಅಬ್ಸರ್ವ್ ಮಾಡುವಂತದ್ದು ಜಾಸ್ತಿ, ಮಾತು ಕಡಿಮೆ ಬಟ್ ಅಬ್ಸರ್ವೇಷನ್ ಜಾಸ್ತಿ ಮಾಡ್ತಾರೆ. ಅಂಡ್ ಅವ್ರ ಮುಖದಲ್ಲಿ ಏನೋ ಒಂದು ಸಮಥಿಂಗ್ ಇಸ್ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಅಟ್ರಾಕ್ಟಿವ್ ನಿಮಗೆ. ಮೇ ಬಿ ಅವ್ರ ಕಣ್ಣಿರಬಹುದು ಅಥವಾ ಮೂಗು, ಬಾಯಿ, ಏನೋ ಒಂದು ಸಮಥಿಂಗ್ ಇಸ್ ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್ ಹಿಯರ್. ಅದು ನಿಮಗೆ ತುಂಬಾ ಇಷ್ಟ ಆಗುವಂತ ಒಂದು ಫೀಚರ್ ಅವರ ಫೇಸ್ ಅಲ್ಲಿ. ಈ ವ್ಯಕ್ತಿ ಬಂದ್ಬಿಟ್ಟು ಐ ಥಿಂಕ್ ಏನೋ ಒಂದು ಹೀಲಿಂಗ್ ಫೀಲ್ಡ್ ಅಲ್ಲಿ ಇರುವಂತವ್ರು ಮೋಸ್ಟ್ಲಿ. ಅಂದ್ರೆ ಮೇ ಬಿ ಥೆರಪಿಸ್ಟ್ ತರ ಆಗಿರ್ಬೋದು, ಅಥವಾ ಏನೋ ಒಂದು ಕೋಚ್
ಅಥವಾ ಸೈಕ್ಯಾಟ್ರಿಸ್ಟ್. ಸೊ ಹೀಗೆ ಸಮಥಿಂಗ್ ಅಬೌಟ್ ಹೀಲಿಂಗ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಅವರಲ್ಲಿ ಅವರ ಮುಖದ ಫೀಚರಲ್ಲಿ ಮೇ ಬಿ ಕಣ್ಣು ಅಥವಾ ಏನೋ ಒಂದು ಸಮಥಿಂಗ್ ನಿಮಗೆ ಸಿಕ್ಕಾಬಟ್ಟೆ ಒಂಥರ ಇಷ್ಟ ಆಗುವಂಥ ಒಂದು ಫೀಚರ್ ಇದೆ. ದಟ್ ಈಸ್ ವಾಟ್ ಐ ಆಮ್ ಸೆನ್ಸಿಂಗ್. ಓಕೆ, ಲೆಟ್ಸ್ ಸಿ ಇನ್ನೂ ಏನು ಪರ್ಸನಾಲಿಟಿ ಇರಬಹುದು ಈ ಪರ್ಸನ್ದು, ಇನ್ನು ಏನು ಕ್ಯಾರೆಕ್ಟರ್ಸ್ ಅದನ್ನೆಲ್ಲ ಚೆಕ್ ಮಾಡೋಣ. ಓಕೆ, ಲೆಟ್ಸ್ ಪುಲ್ ಸಮ್ ಮೋರ್ ಕಾರ್ಡ್ಸ್. Emperor, wow, beautiful. See, Emperor. Okay, so Emperor and High Priestess. I think ನೀವಿಬ್ರು ಮೇ ಬಿ ಏನೋ ಒಂದು ರಿಲಿಜಿಯಸ್ ಪ್ಲೇಸಲ್ಲೋ ಅಥವಾ ಯಾವುದೋ ಒಂದು ಸ್ಪಿರಿಚುಯಾಲಿಟಿ ರಿಗಾರ್ಡಿಂಗ್ ಯಾವುದೋ ಒಂದು ಪ್ಲೇಸಲ್ಲೋ ಮೀಟ್ ಆಗೋ ಚಾನ್ಸಸ್ ಜಾಸ್ತಿ. ಇಟ್ ಕುಡ್ ಬಿ ಟೆಂಪಲ್ ಆಗಿರ್ಬೋದು ಅಥವಾ ಚರ್ಚ್, ಹೀಗೆ. ಓಕೆ, ಅಂಡ್ ಆಲ್ಸೋ ಹೈ ಪ್ರಿಸ್ಟೆಸ್ ಅಂಡ್ ಎಂಪರರ್ ಇರೋದ್ರಿಂದ ಮೇ ಬಿ ನೀವು ಸಹ ಒಂದು ಹೀಲಿಂಗ್ ಫೀಲ್ಡ್ ಅಲ್ಲಿ ಇರುವಂತವ್ರು ಇರಬಹುದು. ಅಂದ್ರೆ ನೀವು ಕೂಡ ಏನೋ ಒಂದು ಥೆರಪಿಸ್ಟೋ ಸೈಕ್ಯಾಟ್ರಿಸ್ಟೋ, ಸೊ ಈ ತರ ಒಂದು ನೀವು ಸಹ ಏನೋ ಒಂದು ಹೀಲಿಂಗ್ ಫೀಲ್ಡ್ ಅಲ್ಲಿ ಇರೋ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ಎಸ್, ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್. ಓಕೆ, ಬಟ್ ವೆರಿ ಪಾಸಿಟಿವ್, ವೆರಿ ನೈಸ್, ವೆರಿ ಸೋಲ್ಫುಲ್ ಕನೆಕ್ಷನ್. ಬೇಸಿಕಲಿ ಇದು ನಿಮ್ಮ ಜೊತೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಯಾರು ಬರ್ತಾರಲ್ಲ ಪೈಲ್ 1, ಡೆಫಿನೆಟ್ಲಿ ಅವರು ನಿಮ್ಮ ಒಂದು ಸೋಲ್ಮೇಟ್. ಡೆಫಿನೆಟ್ಲಿ ಇದೊಂದು ಕಾರ್ಮಿಕ್ ಬಾಂಡ್ ಅಂತೂ ಅಲ್ಲ, ಬಿಕಾಸ್ ಎಂಪರರ್ ಅಂಡ್ ಹೈ ಪ್ರೀಸ್ಟೆಸ್, ದೇ ಆರ್ ಪೇರ್ಡ್ ಟುಗೆದರ್. ವಾವ್, ಬ್ಯೂಟಿಫುಲ್, ವಂಡರ್ಫುಲ್ ಸೋ ಫಾರ್. ಲೆಟ್ಸ್ ಸಿ. ಸೊ ಪೈಲ್ 1, ಐ ಥಿಂಕ್ ನೀವು ಒಂಥರ ತುಂಬಾ ಎಮೋಷನಲ್ ಪರ್ಸನ್ ಅಂತ ಅನ್ಸುತ್ತೆ ನನಗೆ. ಎಸ್, ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್ ಹಿಯರ್. ನೀವು ಒಂಥರ ಬೇಸಿಕಲಿ ವೆರಿ ಎಮೋಷನಲ್ ಪರ್ಸನ್. ಬಟ್ ಈ ವ್ಯಕ್ತಿ ಹಿಂಗೆ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಪೋಸಿಟ್ ಆಗಿರ್ತಾರೆ. ಮೇ ಬಿ ಐ ಥಿಂಕ್ ಮೋಸ್ಟ್ಲಿ ಇವರು ಏರೀಸ್ ಸೈನ್ ಅಥವಾ ಏರೀಸ್ ಎನರ್ಜೀಸ್ನ ಜಾಸ್ತಿ ಹೊಂದಿರುವಂತವ್ರು ಆಗಿರ್ತಾರೆ. ವೆರಿ ಮ್ಯಾಸ್ಕ್ಯುಲೈನ್ ಪರ್ಸನ್. ಓಕೆ, ಅಂದ್ರೆ ತುಂಬಾ ಒಂಥರ ಬೋಲ್ಡ್ ಪರ್ಸನ್. ಇಫ್ ಇಟ್ಸ್ ಅ ಫಿಮೇಲ್ ಆಲ್ಸೋ, ಯಾರು ಲೇಡಿನೇ ಅಂದ್ರೆ ನೀವು ವಾಚ್ ಮಾಡ್ತಾ ಇರೋರು ಮೇಲಾಗಿ ನೀವು ಒಂದು ಲೇಡಿ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಯಾರು ಅಥವಾ ಒಂದು ಹೆಣ್ಣಿನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಅವ್ರದ್ದು ಸಹ ಒಂದು ಬೋಲ್ಡ್ ಪರ್ಸನಾಲಿಟಿ ಇರುತ್ತೆ. ಅಂದ್ರೆ ವೆರಿ ಕಾನ್ಫಿಡೆಂಟ್, ವೆರಿ ಬೋಲ್ಡ್ ಆರಾ, ತುಂಬಾ ಒಂಥರ ಸ್ಟ್ರಾಂಗ್ ಪರ್ಸನಾಲಿಟಿ ಇರುವಂತಹ ಒಬ್ಬ ವ್ಯಕ್ತಿ. ಸೊ ಡಲ್ ಪರ್ಸನಾಲಿಟಿ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಅಂಡ್ ಒಂಥರ ಅವ್ರ ಆರಾ ಏನಿದೆಲ್ಲ, ಅದರ ಆರಾ ಸ್ಪೀಕ್ಸ್ ಆಕ್ಚುಲಿ. ಅಂಡ್ ನಿಮ್ಮನ್ನ ನೋಡೋಂತ ಕೆಲವ್ರಿಗೆ ಆಕ್ಚುಲಿ ಹೆಂಗೆ ಅಂತ ಅನ್ಸುತ್ತೆ ಅಂದ್ರೆ ನೀವು ಒಂಥರ ಪವರ್ ಕಪಲ್ ಅನ್ನೋ ತರ ಒಂದು ಫೀಲ್ ಆಗುತ್ತೆ. ಅಂಡ್ ಆಲ್ಸೋ ಸಮಥಿಂಗ್ ಐ ಆಮ್ ಸೀಯಿಂಗ್ ಒಂದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ಅಂತ ಅಂದ್ರೆ ಈ ಪರ್ಸನ್ ಅವ್ರ ಕೆರಿಯರ್ ಅಲ್ಲಿ ಒಂದು ಆಲ್ರೆಡಿ ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಇರುವಂತಹ ಪರ್ಸನ್. ಅಂಡ್ ಒಂಥರ ತುಂಬಾ ಟ್ರೆಡಿಷನಲ್ ಪರ್ಸನ್ ಅಂತಾನು ಅನ್ಸುತ್ತೆ. ಅಂಡ್ ಅಂದ್ರೆ ನಮ್ಮ ಟ್ರೆಡಿಷನ್ಸ್ಗೆ ಇದಕ್ಕೆಲ್ಲ ಹೆಚ್ಚು ವ್ಯಾಲ್ಯೂ ಕೊಡುವಂತ ಒಂದು ವ್ಯಕ್ತಿ, ಒಂದು ವೆರಿ ರೆಸ್ಪಾನ್ಸಿಬಲ್ ಪರ್ಸನ್. ಓಕೆ, ಒಂದು ಫಾದರ್ ಕೈಂಡ್ ಆಫ್ ಅ ಫಿಗರ್ ಅಂತ ಅನ್ನೋ ಹಾಗೆ. ಅಂದ್ರೆ ಸಪೋಸ್ ಅವ್ರೇನಾದ್ರು ಫೀಮೇಲ್ ಆಗಿದ್ರೆ ಒಂಥರ ಎಲ್ಲಾ ಜವಾಬ್ದಾರಿನೂ ತಾವೇ ಅವ್ರು ತಗೊಂಡು ಒಂಥರ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಒಂದು ವ್ಯಕ್ತಿ ಅಂತ ಅಂದ್ರೆ ಒಂಥರ ತುಂಬಾ ಕೇಪಬಲ್ ಪರ್ಸನ್. ಓಕೆ, ಜವಾಬ್ದಾರಿನ ಹ್ಯಾಂಡಲ್ ಮಾಡೋ ರೀತಿನಲ್ಲಿ ಬಹಳ ಒಂದು ಕೇಪಬಲ್ ಪರ್ಸನ್. ಅಂಡ್ ಒಂದು ರೂಲಿಂಗ್ ಪರ್ಸನಾಲಿಟಿ ಅಂತ ಹೇಳ್ತಾರಲ್ಲ, ಸೊ ಆ ತರ ಒಂದು ಪರ್ಸನಾಲಿಟಿ ಈ ವ್ಯಕ್ತಿದು. ಮೇ ಬಿ ಇಟ್ಸ್ ಅ ಮೇಲ್ ಆರ್ ಅ ಫೀಮೇಲ್. ದೇ ಆರ್ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್. ಲೀಡರ್ಶಿಪ್ ಪರ್ಸನಾಲಿಟೀಸ್ ಈ ಪರ್ಸನ್ ನಲ್ಲಿ ತುಂಬಾ ಚೆನ್ನಾಗಿದೆ. ಅಂದ್ರೆ ತುಂಬಾ ಒಂಥರ ರೂಲಿಂಗ್ ಪರ್ಸನಾಲಿಟಿ, ವೆರಿ ಬೋಲ್ಡ್ ಪರ್ಸನಾಲಿಟಿ, ಬಟ್ ಒಂಥರ ತುಂಬಾ ಸೈಲೆಂಟ್ ಪರ್ಸನ್. ಓಕೆ, ಒಂಥರ ಅನಾವಶ್ಯಕವಾಗಿ ಏನು ಮಾತಾಡಲ್ಲ. ಎಲ್ಲೂನು ಏನಾದ್ರೂ ಅವಶ್ಯಕತೆ ಇದ್ರೆ ಮಾತ್ರ ಅಷ್ಟೇ ಇವ್ರು ಮಾತಾಡುವಂತ ಪರ್ಸನ್. ಅ ವೆರಿ ಡಿಗ್ನಿಫೈಡ್ ಅಂಡ್ ಅ ವೆರಿ ಯುನೀಕ್ ಪರ್ಸನಾಲಿಟಿ ಇರುವಂತಹ ವ್ಯಕ್ತಿ. ಒಂಥರ ವೆರಿ ಮೆಚ್ಯೂರ್ ಪರ್ಸನ್. ಓಕೆ, ಹೇಗೇಗೋ ಆಡುವಂತ ವ್ಯಕ್ತಿ ಅಲ್ಲ. ಕೆಲವು ವ್ಯಕ್ತಿಗಳು ಹೆಂಗೆ ಅಂತ ಅಂದ್ರೆ ಎಲ್ಲಾರ ಹತ್ರನೂ ತುಂಬಾ ಬೇಗ ಫ್ರೆಂಡ್ಲಿ ಆಗ್ಬಿಡ್ತಾರೆ, ಎಲ್ಲಾರ ಹತ್ರನೂ ಅವರೇ ಮೇಲ್ಬಿದ್ ಮಾತಾಡ್ಸ್ಕೊಂಡು ಹೋಗ್ತಾರೆ. ಸೊ ಈ ಪರ್ಸನ್ ಡೆಫಿನೆಟ್ ಆಗಿ ಹಾಗಂತೂ ಅಲ್ವೇ ಅಲ್ಲ. ವೆರಿ ಒಂಥರ ಅವರೆಷ್ಟು ಅವ್ರ ಕೆಲಸ ಎಷ್ಟು ಅಷ್ಟೇ, ಎಲ್ಲಿ ಏನ್ ಅವಶ್ಯಕತೆ ಇದೆ ಯಾವ ತರ ನಡ್ಕೊಳ್ಬೇಕು ಆಗಷ್ಟೇ ನಡ್ಕೊಳ್ತಾರೆ. ಹೆಂಗೆಂಗೋ ವಿಚಿತ್ರವಾಗಿ ಒಂಥರ ಇಮ್ಮೆಚ್ಯೂರ್ ಆಗಿ ಆಡುವಂತ ಪರ್ಸನ್ ಅಲ್ಲ. ಸೀಕಿಂಗ್ ಆಫ್ ವಾಂಟ್ಸ್ ಇಸ್ ಹಿಯರ್. ಸೊ ಈ ವ್ಯಕ್ತಿ ಒಂಥರ ಹೊರಗಿನ ಜನಕ್ಕೆ ಒಂಥರ ತಿಳ್ಕೊಳ್ಳೋದು ಒಂದು ತುಂಬಾ ಟಫ್ ಜಾಬ್. ಓಕೆ, ನೀವು ಅಫ್ಕೋರ್ಸ್ ಯು ಬೋತ್ ಆರ್ ಇಂಟ್ಯೂಟಿವ್ಲಿ ಕನೆಕ್ಟೆಡ್, ಒಂಥರ ನಿಮ್ದು ಸೋಲ್ ಲೆವೆಲ್ ಅಲ್ಲಿ ಕನೆಕ್ಷನ್ ಇರೋದ್ರಿಂದ ನಿಮ್ಗೆ ಆಗೋದಿಲ್ಲ.
ಬಟ್ ಅದರ್ವೈಸ್ ಈ ಪರ್ಸನ್ ಎಲ್ಲರ ಹತ್ರನೂ ದೇ ಡೋಂಟ್ ಈಸಿಲಿ ಶೋ ಅಪ್ ವಾಟ್ ಈಸ್ ಗೋಯಿಂಗ್ ಆನ್ ವಿತ್ ಇನ್ ದಮ್ ಅಂತ. ಅವ್ರ ಒಳಗೆ ಏನಾಗ್ತಾ ಇದೆ, ಅವ್ರ ಎಮೋಷನ್ಸ್ ಅಲ್ಲಿ ಏನಾಗ್ತಾ ಇದೆ, ಡೆಫಿನೆಟ್ ಆಗಿ ಒಂಥರ ಅದನ್ನೆಲ್ಲ ತೋರಿಸ್ಕೊಳ್ಳುವಂಥ ಪರ್ಸನ್ ಅಲ್ಲ. ವೆರಿ ಗ್ರೌಂಡೆಡ್ ಪರ್ಸನ್ ಅಂಡ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್, ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಪರ್ಸನ್. ಓಕೆ, ಅವ್ರು ಏನೇ ಕೆಲಸ ಮಾಡಿದ್ರು ಸಹ ತುಂಬಾ ನೀಟಾಗಿ ಮಾಡುವಂಥವ್ರು. ಕುಡ್ ಬಿ ಅ ಬಾಸ್ ಇವರು, ಅಥವಾ ನಿಮ್ಮ ಹೈಯರ್ ಪೊಸಿಷನ್ ಅಲ್ಲಿ ಇರುವಂಥ ವ್ಯಕ್ತಿ ಇರಬಹುದು. ಬಟ್ ಯಾವುದನ್ನೇ ಒಂದು ಕೆಲಸ ಮಾಡಿದ್ರು ತುಂಬಾ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಅದನ್ನ ಕಂಪ್ಲೀಟ್ ಮಾಡಿ ಮುಗಿಸುವಂತ ವ್ಯಕ್ತಿ. ಬೇಸಿಕಲಿ ಡಿಸಿಪ್ಲಿನ್ಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ ಈ ಪರ್ಸನ್. ಅಂಡ್ ಒನ್ ಲೆಟರ್ ಕುಡ್ ಬಿ ಇಂಪಾರ್ಟೆಂಟ್. ಓಕೆ, ಒನ್ ನಂಬರ್ ಕುಡ್ ಬಿ ಇಂಪಾರ್ಟೆಂಟ್ ಬಿಕಾಸ್ ಮೇ ಬಿ ಐ ಫೀಲ್ ಈ ಪರ್ಸನ್ ಇನ್ ಬರ್ತ್ ಡೇಟ್ 1 ನಂಬರ್ ಇರಬಹುದು, ಅಥವಾ ಅವರ ಮೂಲಾಂಕ ಬಂದು 1 ಇರಬಹುದು. ಬಟ್ 1 ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ನೀವು ತುಂಬಾ ವೆರಿ ಕ್ವಯಟ್ ಅಂಡ್ ವೆರಿ ರಿಸರ್ವ್ಡ್ ಪರ್ಸನ್ ಅಂತ ಅನ್ಸುತ್ತೆ. ನೀವು ಅಷ್ಟು ಸುಲಭವಾಗಿ ಒಂಥರ ಹೊರಗಿನ ಜನಗಳಿಗೆ, ಹೊರಗಿನ ಪ್ರಪಂಚಕ್ಕೆ ಅಷ್ಟು ಈಸಿಯಾಗಿ ಕನೆಕ್ಟ್ ಆಗುವಂತ ಪರ್ಸನ್ ಅಲ್ಲ. ವೆರಿ ಶೈ ಪರ್ಸನ್, ವೆರಿ ಕ್ವಯಟ್ ಪರ್ಸನ್. ಅಂಡ್ ಅದು ಈ ವ್ಯಕ್ತಿಗೆ, ಅಂದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಯಾರು ಬರ್ತಾರೆ ಆ ವ್ಯಕ್ತಿಗೆ ಅದು ತುಂಬಾ ಇಷ್ಟ ಆಗುವಂತ ಒಂದು ಕ್ವಾಲಿಟಿ ನಿಮ್ಮಲ್ಲಿ. ಬಿಕಾಸ್ ಯು ಆರ್ ವೆರಿ ಸೈಲೆಂಟ್, ಯು ಆರ್ ಆಲ್ಸೋ ವೆರಿ ಡಿಗ್ನಿಫೈಡ್ ಪರ್ಸನ್. ಅಂಡ್ ಐ ಥಿಂಕ್ ಲೆಟ್ಸ್ ಸಿ ಮೋರ್. ಓಕೆ, ಇನ್ನು ಏನಿದೆ ನಿಮ್ಮಿಬ್ರು ಇದರಲ್ಲಿ ಅಂತ. ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರೀಡಿಂಗ್. ಓಕೆ, ವೆರಿ ನೈಸ್, ವೆರಿ ಲಾಟ್ ಆಫ್ ಕಂಪ್ಯಾಟಿಬಿಲಿಟಿ ಕಾಣಿಸ್ತಾ ಇದೆ. ಅಂಡ್ ಐ ಆಮ್ ಗೆಟಿಂಗ್ ಎ ಲೆಟರ್ ಜಾಸ್ತಿ ತಲೆಯಲ್ಲಿ ಬರ್ತಾ ಇದೆ. ಮೇ ಬಿ ಎ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಆರ್ ಕುಡ್ ಬಿ ಇಂಪಾರ್ಟೆಂಟ್, ಅಂಡ್ ಪಿ ಅಂಡ್ ಎಸ್. ಓಕೆ, ಸೊ ಈ ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೇ ಬಿ ಈ ವ್ಯಕ್ತಿಯ ಸ್ಟಾರ್ಟಿಂಗ್ ಲೆಟರ್ ಇರಬಹುದು, ಅಥವಾ ನಿಮ್ಮ ಒಂದು ಸ್ಟಾರ್ಟಿಂಗ್ ಲೆಟರ್ ಇರಬಹುದು. ಸೊ ಈ ಇಷ್ಟು ಅಕ್ಷರಗಳು ನನಗೆ ಒಂಥರ ಇಂಪಾರ್ಟೆಂಟ್ ಅನ್ನೋ ತರ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ವಾಟ್ ಎಲ್ಸ್. ಓಕೆ, ಸೊ ಕ್ವೀನ್ ಆಫ್ ವಾಂಡ್ಸ್. ಓಕೆ, ಸೊ ಕ್ವೀನ್ ಆಫ್ ವಾಂಡ್ಸ್ ಅಂದ್ರೆ ಐ ಥಿಂಕ್ ಈ ವ್ಯಕ್ತಿ ಜೊತೆ ನೀವು ಒಂಥರ ತುಂಬಾ ರಿಸರ್ವ್ಡ್ ಅಂಡ್ ಶೈ ಪರ್ಸನ್ ಆಗಿರೋದ್ರಿಂದ ನೀವಿಬ್ರು ಥಾಟ್ ಪ್ರೊಸೆಸ್ ತುಂಬಾ ಮ್ಯಾಚ್ ಆಗುತ್ತೆ. ಅಂದ್ರೆ ಅವ್ರು ಹೇಗೆ ಯೋಚನೆ ಮಾಡ್ತಾರೋ ಹಾಗೆ ನೀವು ಯೋಚನೆ ಮಾಡ್ತೀರಾ. ಅವ್ರು ಹೇಗೆ ಒಂಥರ ವಿಷಯಗಳನ್ನ ನೋಡೋ ಒಂದು ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅವರ ಮನಸ್ಥಿತಿ, ಅದು ಸಹ ನೀವು ಹೆಂಗೆ ಯೋಚನೆ ಮಾಡ್ತಿರೋದು, ನೀವು ಹೆಂಗೆ ನೋಡ್ತೀರಾ, ಅದು ಒಂದೇ ಈಕ್ವಲ್ ಆಗಿರುತ್ತೆ. ಅಂಡ್ ಆಲ್ಸೋ ಐ ಥಿಂಕ್ ಈ ವ್ಯಕ್ತಿ ಜೊತೆ ಇನಿಷಿಯಲ್ ಆಗಿ ನೀವು ಬೆರಿಬೇಕಂದ್ರೆ, ಅಥವಾ ಮಾತಾಡ್ಬೇಕಂತಂದ್ರೆ, ಅಥವಾ ಇಂಟ್ರಾಕ್ಟ್ ಮಾಡ್ಬೇಕಂತ ಅಂದ್ರೆ ಏನೋ ಒಂಥರ ಸ್ವಲ್ಪ ಸ್ಟ್ರೇಂಜ್ ಅಂತ ಅನ್ಸುತ್ತೆ ನಿಮ್ಗೂನು ಇನಿಷಿಯಲ್ ಡೇಸ್ ಅಲ್ಲಿ, ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಸೊ ಲೆಟ್ಸ್ ಸಿ ಇನ್ನು ವಾಟ್ ಎಲ್ಸ್ ಐ ಕ್ಯಾನ್ ಸೇ ಈ ಒಂದು ನಿಮ್ಮ ವ್ಯಕ್ತಿ ಬಗ್ಗೆ ಏನು ಅನ್ನೋದನ್ನ ಇನ್ನೂ ಒಂದೆರಡು ಕಾರ್ಡ್ಸ್ನ ನೋಡಿ ತಿಳ್ಕೊಳ್ಳೋಣ. ಓಕೆ, ಓಕೆ, ಕ್ವೀನ್ ಆಫ್ ವಾಂಡ್ಸ್. ಸೊ ನೀವು ಹೆಂಗೆ ಅಂತ ಅಂದ್ರೆ ಪೈಲ್ 1 ನಿಮ್ಮ ಪರ್ಸನಾಲಿಟಿ ಬಂದ್ಬಿಟ್ಟು, ನೀವು ಒಂದ್ಸತಿ ಯಾವ್ದಾದ್ರು ಒಂದು ಕನೆಕ್ಷನ್ ಅಲ್ಲಿ ಅಥವಾ ಯಾರ ಜೊತೆನಾದ್ರೂ ನೀವು ನಿಮ್ಮ ಒಂದು ಟೈಮ್ ಅಥವಾ ಎನರ್ಜೀಸ್ನ ಇನ್ವೆಸ್ಟ್ ಮಾಡಿದ್ರೆ, ಅಥವಾ ನಿಮ್ಮನ್ನ ನೀವು ಇನ್ವೆಸ್ಟ್ ಮಾಡ್ಕೊಂಡ್ರೆ, ನೀವು ಒಂಥರ 100% ಕೊಡ್ತೀರಾ ಅದಕ್ಕೆ. ಇಲ್ಲ ಒಂಚೂರು ಕೊಡೋದು, ಇನ್ನೊಂದ್ ಸ್ವಲ್ಪ ಒಂದೊಂದ್ಸತಿ ಒಂಚೂರು ಇಷ್ಟ ಇಲ್ಲ. ಸೊ ಈ ತರ ಇನ್ ಬಿಟ್ವೀನ್ ಇಲ್ಲ. ಇದ್ರೆ ತುಂಬಾ ಇನ್ವೆಸ್ಟ್ ಮಾಡ್ತೀರಾ ಆ ಒಂದು ಕನೆಕ್ಷನ್ಗೆ, ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಂದು ಕನೆಕ್ಷನ್ ಆಗಿರಬಹುದು. ಸೊ ಅಲ್ಲಿ ನಿಮ್ 100% ಕೊಡ್ತೀರಾ. ವೆದರ್ ನಿಮ್ ಟೈಮ್ ಆಗಿರ್ಬೋದು, ನಿಮ್ ಎನರ್ಜೀಸ್ ಆಗಿರ್ಬೋದು, ಅಥವಾ ನಿಮ್ ಎಮೋಷನ್ಸ್ ಆಗಿರ್ಬೋದು. ಸೊ ಕಂಪ್ಲೀಟ್ ಆಗಿ ಇನ್ವೆಸ್ಟ್ ಮಾಡ್ತೀರಾ ಅದರಲ್ಲಿ. ಅಕಸ್ಮಾತ್ ನಿಮ್ಗೆ ಅದು ಇಷ್ಟ ಆಗಿಲ್ಲ ಕನೆಕ್ಷನ್ ಅಥವಾ ಪರ್ಸನ್ ಅಂತ ಅಂದ್ರೆ, ನೀವು ಕಂಪ್ಲೀಟ್ ಆಗಿ ಅದರಿಂದ ಅಲ್ಲಿ ನೀವು ತಲೆನೂ ಕೂಡ ಹಾಕಕ್ ಹೋಗಲ್ಲ ಆ ವ್ಯಕ್ತಿ ವಿಷಯದಲ್ಲಾಗಿರ್ಬೋದು, ಅಥವಾ ಕನೆಕ್ಷನ್ ವಿಷಯದಲ್ಲಾಗಿರ್ಬೋದು. ಸೊ ಈ ತರ ಒಂದು ಪರ್ಸನಾಲಿಟಿ ನಿಮ್ದು ಕೂಡ. ಅಂಡ್ ನೀವು ಅಷ್ಟು ಸುಲಭವಾಗಿ ಯಾರ ಜೊತೆಲೂ ಒಂಥರ ಪ್ರೀತಿನಲ್ಲಿ ಬೀಳುವಂತ ಪರ್ಸನ್ ಅಲ್ಲ, ಅಷ್ಟು ಈಸಿ ಅಲ್ಲ ನಿಮಗೆ. ಬಟ್ ಒಂದ್ಸತಿ ನೀವೇನಾದ್ರೂ ಆ ವ್ಯಕ್ತಿನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇನ್ ಟರ್ಮ್ಸ್ ಆಫ್ ಪ್ರೀತಿ ಆಗಿರ್ಬೋದು, ಏನೇ ಆಗಿರ್ಬೋದು,
ಒಂಥರ ನೀವು ಕಂಪ್ಲೀಟ್ ಆಗಿ ಅದನ್ನ ಸರೆಂಡರ್ ಮಾಡ್ತೀರಾ, ನಿಮ್ಮನ್ನ ನೀವು ಸರೆಂಡರ್ ಮಾಡ್ಕೊಳ್ತೀರಾ ಆ ವ್ಯಕ್ತಿಗೆ. ಸೊ ಈ ಪರ್ಸನ್ ವಿಷಯದಲ್ಲೂ ನೀವು ಅದೇ ತರ ಒಂದು ಇನ್ ಡೆಪ್ತ್ ಕನೆಕ್ಷನ್ ನ ಫೀಲ್ ಮಾಡ್ತೀರಾ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್ ಹಿಯರ್, ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್, ಆಲ್ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ. ಓಕೆ, ಅಂಡ್ 9 ಆಫ್ ಕಪ್ಸ್ ಇದೆ. ಸೊ ಎವ್ರಿಥಿಂಗ್ ಇಸ್ ಸೋ ಪಾಸಿಟಿವ್ ಅಂತ ಅಂದ್ರೆ ಈ ವ್ಯಕ್ತಿ ಜೊತೆ ಒಂದು ಡೀಪ್ 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 ಇಂಟ್ಯೂಟಿವ್ ಕನೆಕ್ಷನ್, ಒಂದು ಟೆಲಿಪತಿಕ್ ಕನೆಕ್ಷನ್ ಆಗಿರ್ಬೋದು ಅಥವಾ ಒಂದು ಸೋಲ್ ಕನೆಕ್ಷನ್ ಆಗಿರ್ಬೋದು. ಬಟ್ ಇಟ್ಸ್ ಡೆಫಿನೆಟ್ಲಿ ಅ ವೆರಿ ಬ್ಯೂಟಿಫುಲ್ ಬಾಂಡ್ ಅಂಡ್ ವೆರಿ ಒಂಥರ ಲೈಫ್ ಟೈಮ್ಗೆ ಒಂಥರ ನಿಮ್ಗೆ ಹ್ಯಾಪಿನೆಸ್ ಕೊಡುವಂತ ಒಂದು ರಿಲೇಶನ್ಶಿಪ್ ಆಗಿ ನಿಮ್ ಲೈಫಲ್ಲಿ ಬರ್ತಾರೆ ಈ ಪರ್ಸನ್. ಐ ಥಿಂಕ್ ನಿಮಗೆ ಫಸ್ಟ್ ಇಂಟ್ರಾಕ್ಷನ್ ಅಲ್ಲೇ ಅದು ಅನ್ಸ್ಬಹುದು ಈ ವ್ಯಕ್ತಿ ಜೊತೆ. ಓಕೆ, ನೀವು ಈಗ ಈ ವ್ಯಕ್ತಿ ಜೊತೆ ಆಲ್ರೆಡಿ ಭೇಟಿ ಆಗಿರ್ಬೋದು ಏನೋ, ಮೇ ಬಿ, ಐ ಡೋಂಟ್ ನೋ. ಬಟ್ ನಿಮಗೆ ಫಸ್ಟ್ ಇಂಟ್ರಾಕ್ಷನ್ ಅಲ್ಲಿ ಒಂಥರ ಇದೊಂದು ತುಂಬಾ ಒಂಥರ ಅನ್ಯೂಶುವಲ್ ಕನೆಕ್ಷನ್, ಇದು ನಾರ್ಮಲ್ ಬಾಂಡ್, ನಾನು ಎಲ್ಲಾರ ಹತ್ರ ಹೇಗೆ ಶೇರ್ ಮಾಡ್ತೀನಿ, ಸೊ ಆ ತರ ಒಂದು ಬಾಂಡ್ ಅಲ್ಲ. ಇಟ್ಸ್ ವೆರಿ ವೆರಿ ಅನ್ಯೂಶುವಲ್, ಇಟ್ಸ್ ವೆರಿ ಡಿಫ್ರೆಂಟ್ ಅಂಡ್ ಒಂಥರ ತುಂಬಾ ಜೆನ್ಯೂನ್ ಫೀಲಿಂಗ್ಸ್ ಇರುವಂತ ಒಂದು ಕನೆಕ್ಷನ್ ಅಂತ ನಿಮ್ಮಷ್ಟಕ್ಕೆ ನಿಮಗೇನೆ ಅದೊಂಥರ ಅನ್ಸುತ್ತೆ. ಅಂಡ್ ಈ ವ್ಯಕ್ತಿ ಹೆಂಗ್ ಕಾಣಿಸ್ತಾರೆ ಅನ್ನೋ ತರ ನೋಡೋದಾದ್ರೆ ಐ ಥಿಂಕ್ ಒಂಥರ ತುಂಬಾ ಫಿಸಿಕಲಿ ವೆರಿ ಫಿಟ್ ಪರ್ಸನ್ ಅಂತ ಅನ್ಸುತ್ತೆ. ಒಂದು ಅವ್ರ ಫಿಟ್ನೆಸ್ಗೆ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಕೊಡುವಂತ ಪರ್ಸನ್. ಅಂಡ್ ಆಲ್ಸೋ ವೆರಿ ಒಂಥರ ತಲೆ ಕೂದಲು ಒಂಥರ ತುಂಬಾ ಒಂಥರ ಥಿಕ್ ಅಂಡ್ ಸ್ವಲ್ಪ ಉದ್ದ ಇರೋ ಅಂತ ಪರ್ಸನ್. ಸಮ್ವೇರ್ ಐ ಆಮ್ ಫೀಲಿಂಗ್ ಈ ವ್ಯಕ್ತಿ ಪದೇ ಪದೇ ಅವ್ರ ಹೇರ್ ಸ್ಟೈಲ್ ನ ಚೇಂಜ್ ಮಾಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಮೇ ಬಿ ಇಟ್ಸ್ ಅ ಫಿಮೇಲ್ ಆರ್ ಅ ಮೇಲ್. ಒಂಥರ ಅವ್ರ ಹೇರ್ ಸ್ಟೈಲ್ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತಾರೆ. ಅಂಡ್ ಫಾರ್ ಫಿಮೇಲ್ ಐ ಥಿಂಕ್ ಇಟ್ಸ್ ಒಂಥರ ಸ್ವಲ್ಪ ಈ ಹೇಸಲ್ ಒಂಥರ ಐಬಾಲ್ಸ್ ಇರೋ ತರ. ಅಂಡ್ ಫಾರ್ ಮೇಲ್ ಐ ಥಿಂಕ್ ಇಟ್ಸ್ ನಾರ್ಮಲ್ ಬ್ಲ್ಯಾಕ್ ಅಥವಾ ಡೀಪ್ ಬ್ರೌನ್ ಐಬಾಲ್ಸ್ ಇರೋಂಥವ್ರು. ಅಂಡ್ ಹೈಟ್ ಬಂದ್ಬಿಟ್ಟು ಐ ಥಿಂಕ್ ಇಟ್ಸ್ ಮೀಡಿಯಂ. ಓಕೆ, ನಾಟ್ ಟೂ ಟಾಲ್, ನಾಟ್ ಟೂ ಶಾರ್ಟ್, ಮೀಡಿಯಂ ಹೈಟ್ ಇರುವಂತ ವ್ಯಕ್ತಿ. ಅಂಡ್ ಒಂಥರ ಸಿಮಿಟ್ರಿಕಲ್ ಫೇಸ್ ಇರುವಂತವ್ರು, ವೆರಿ ಸ್ಲೀಕ್ ಫೇಸ್. ಓಕೆ, ಅಂಡ್ ಮೇ ಬಿ ವರ್ಗೋ, ಐ ಥಿಂಕ್ ಐ ಆಮ್ ಸೀಯಿಂಗ್ ಇಟ್ ಒಂಥರ ಜಾಸ್ತಿ ಕಾಣಿಸ್ತಾ ಇರೋದು. ಪ್ರಾಬ್ಲಿ ಪರ್ಸನ್ ವರ್ಗೋ ಅಥವಾ ನೀವು ವರ್ಗೋ ಇವ್ರಿರ್ಬೋದು. ನೋ, ದಿಸ್ ಪರ್ಸನ್ ಐ ಥಿಂಕ್ ಇಟ್ ಕುಡ್ ಬಿ ವರ್ಗೋ ಮೇ ಬಿ, ಬಿಕಾಸ್ ಅ ಫೇಸ್ ಸಿಮಿಟ್ರಿಕಲ್ ಫೇಸ್ ಅಂಡ್ ಸ್ಲೀಕ್ ಫೇಸ್ ಇದೆಲ್ಲ ನೋಡ್ತಾ ಇದ್ರೆ ಐ ಫೀಲ್ ಇಟ್ ದೇ ಆರ್ ದಟ್ ಝೋಡಿಯಾಕ್ ಸೈನ್ಗೆ ಬಿಲಾಂಗ್ ಆಗಿರೋರು ಅಂತ. ಅಂಡ್ ಆಲ್ಸೋ ಒನ್ ಗುಡ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದ್ರೆ ಈ ಪರ್ಸನ್ ನಾರ್ಮಲ್ ಆಗಿ ಅವ್ರ ಏಜ್ ಏನಿದೆ ಅಲ್ಲ, ಅವ್ರ ಏಜ್ಗಿಂತ ತುಂಬಾ ಯಂಗ್ ಅಂಡ್ ವೆರಿ ಎನರ್ಜೆಟಿಕ್ ಆಗಿ ಕಾಣಿಸುವಂತ ವ್ಯಕ್ತಿ. ವಾಟ್ ಎಲ್ಸ್ ಅಂಡ್ ಅವ್ರ ಕಣ್ಣು ವೆರಿ ಡೀಪ್ ಐಸ್ ಅಂತ ಅನ್ಸುತ್ತೆ. ಅವ್ರು ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಒಂಥರ ತುಂಬಾ ಡೆಪ್ತ್ ಇದೆ ಕಣ್ಣಲ್ಲಿ ಎಲ್ಲಾನು ಹೇಳುವಂತ ಪರ್ಸನಾಲಿಟಿ. ವೆರಿ ಡೀಪ್ ಐಸ್, ವೆರಿ ಅಟ್ರಾಕ್ಟಿವ್ ಐಸ್ ಇರೋಂಥವ್ರು. ಅಂಡ್ ಫೇರ್ ಕಾಂಪ್ಲೆಕ್ಷನ್ ಅನ್ಸುತ್ತೆ, ಫೇರ್ ಟು ಮೀಡಿಯಂ, ಇಂಡಿಯನ್ ನಾರ್ಮಲ್ ಇಂಡಿಯನ್ ಕಾಂಪ್ಲೆಕ್ಷನ್ ಹಿಂಗಿರುತ್ತಾರೆ. ಸೊ ಆ ಥರ. ವಾಟ್ ಎಲ್ಸ್? ಅಂಡ್ ಒಂಥರ ತುಂಬಾ ಡೀಸೆಂಟ್ ಆಗಿ ಡ್ರೆಸ್ ಮಾಡುವಂತ ಪರ್ಸನ್, ಅಂದ್ರೆ ತುಂಬಾ ಒಂಥರ ಈ ಫ್ಯಾಷನ್ ತುಂಬಾ ಫ್ಯಾನ್ಸಿ ಆಗಿ ಡ್ರೆಸ್ ಮಾಡುವಂತ ವ್ಯಕ್ತಿ ಅಲ್ಲ. ವೆರಿ ಡೀಸೆಂಟ್ ಅಂಡ್ ವೆರಿ ಡಿಗ್ನಿಫೈಡ್ ವೇನಲ್ಲಿ ಡ್ರೆಸ್ ಮಾಡುವಂತ ವ್ಯಕ್ತಿ. ಅವ್ರೊಂಥರ ಸಿಂಪಲ್ ಆಗಿ ಡ್ರೆಸ್ ಮಾಡಿದ್ರು, ತುಂಬಾ ಫ್ಯಾನ್ಸಿಯಾಗಿ ಡ್ರೆಸ್ ಮಾಡಿದ್ರು. ಇಟ್ಸ್ ವೆರಿ ಯುನೀಕ್. ಓಕೆ, ಅಂಡ್ ರೆಡ್ ಗ್ರೀನ್ ಇಸ್ ವಾಟ್ ಜಾಸ್ತಿ ನನ್ಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಮೇ ಬಿ ಅವರ ಫೇವ್ರೆಟ್ ಕಲರ್ ಬಂದು ರೆಡ್ ಆಗಿರಬಹುದು ಅಥವಾ ಗ್ರೀನ್ ಆಗಿರಬಹುದು. ಬಟ್ ಒಂಥರ ಸಿಂಪಲ್ ಪರ್ಸನ್ ಬಟ್ ವೆರಿ ಎಲಿಗೆಂಟ್. ತುಂಬಾ ನೀಟಾಗಿ ಡ್ರೆಸ್ ಮಾಡ್ತಾರೆ. ಒಂಥರ ಟಿಪ್ ಟಾಪ್ ಆಗಿ ಅಂತ ಹೇಳೋದಕ್ಕಾಗಲ್ಲ, ಬಟ್ ಒಂಥರ ನೀಟಾಗಿ ಒಂದು ಐರನ್ಡ್ ಕ್ಲೋತ್ಸ್ ಆಗಿರ್ಬೋದು. ಸೊ ಈ ತರ ಒಂಥರ ವೆರಿ ಡೀಸೆಂಟ್ ವೇ ಆಫ್ ಡ್ರೆಸ್ಸಿಂಗ್. ಸಿ ಏನ್ ಗೈಡೆನ್ಸ್ ಇದೆ ರಿಗಾರ್ಡಿಂಗ್ ದಿಸ್ ಪರ್ಸನ್ ನಿಮ್ಗೆ ಅಂತ. ಓಕೆ, ಲೆಟ್ಸ್ ಸಿ. Okay. Enough cups in reverse. ಓಕೆ, ಐ ಥಿಂಕ್ ನೀವು ಸ್ವಲ್ಪ ಪೇಷನ್ಸ್ ಇಂದ ಇರೋದು ಒಳ್ಳೇದು ಅನ್ಸುತ್ತೆ. ಮೇ ಬಿ ಯಾವುದನ್ನ ಒಂದು ಇಂಪಲ್ಸ್ ಆಕ್ಷನ್ ಅಥವಾ ಒಂಥರ ಮನಸ್ಸಿಗೆ ಅನ್ಕೊಂಡ ತಕ್ಷಣ ಮಾಡೋ ತರ ಮಾಡಕ್ ಹೋಗ್ಬೇಡಿ. ಈ ವ್ಯಕ್ತಿ ಜೊತೆ ಆಗಿದ್ರು ಸ್ವಲ್ಪ ವೆಯ್ಟ್ ಮಾಡಿ, ಹ್ಯಾವ್ ಪೇಷನ್ಸ್. ಆ ಕನೆಕ್ಷನ್ ಇನ್ನೂ ಒಂದು ನೀಟಾಗಿ ಫಾರ್ಮ್ ಆಗೋವರೆಗೂ ಕಾಯ್ದು ನಂತರ ಯಾವುದೇ ಒಂದು ವಿಷಯದಲ್ಲಿ ಮುಂದುವರಿಯೋದು ಉತ್ತಮ ಅಂತ ಅನ್ಸುತ್ತೆ. ಓಕೆ, ಸೊ ದಿಸ್ ವಾಸ್ ದ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ಇವತ್ತು ಇಷ್ಟ ಆಗಿ ರೆಸನೇಟ್ ಆಗಿದೆ ಅಂತ.
ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಫೀಡ್ಬ್ಯಾಕ್ಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ. ಹೆಲೋ, ವೆಲ್ಕಮ್ ಫೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಲೆಟ್ಸ್ ಸಿ, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರುವಂತಹ ಪರ್ಸನ್ನ ಪರ್ಸನಾಲಿಟಿ ಏನು, ಅವ್ರು ಹೇಗಿರ್ತಾರೆ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅವ್ರ ಹೈಟು, ಕಾಂಪ್ಲೆಕ್ಷನ್, ಎವ್ರಿಥಿಂಗ್, ವಾಟ್ ಎವರ್, ಅಥವಾ ಅವ್ರ ಕ್ಯಾರೆಕ್ಟರ್ಸ್, ಅವ್ರ ಬಿಹೇವಿಯರ್ಸ್ ಏನು, ಸೊ ಏನೇನು ಬರುತ್ತೆ ಅದನ್ನ ಕಾರ್ಡ್ಸ್ ಮೂಲಕ ನನಗೆ ಏನೇನು ಕಾಣಿಸುತ್ತೆ ಅದನ್ನೆಲ್ಲ ನಾನು ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸಿ. ಓಕೆ, ಆದಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರಿ ಆ್ಯಂಡ್ ಶಫ್ಲಿಂಗ್ ಪಾರ್ಟ್ ಮೇಲೆ ನಿಮ್ಮ ಫೋಕಸ್ ಮಾಡಿ. Behaviors. Number 2 person. Angels, please guide me. Angels, please guide me. Okay. Moon card is here. Okay. Moon and King of Cups. Okay. Moon and King of Cups. Okay. So King of Cups ಇದೆ. Okay. ಈ ವ್ಯಕ್ತಿ ಐ ಥಿಂಕ್ ದೇ ಆರ್ ವೆರಿ ಒಂಥರ ಕಂಪ್ಯಾಷನೇಟ್ ಪರ್ಸನ್ ಅಂತ ಅನ್ಸುತ್ತೆ. ಅಂದರೆ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್ ಆ್ಯಂಡ್ ಆಲ್ಸೋ ವೆರಿ ಡಿಪ್ಲೊಮ್ಯಾಟಿಕ್ ಪರ್ಸನ್, ವೆರಿ ಒಂಥರ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರುವಂತಹ ವ್ಯಕ್ತಿ. ಯಾವುದೇ ಆಗಿರ್ಬೋದು, ದುಃಖ ಅಥವಾ ಸೋಲು ಗೆಲುವು ಎಲ್ಲನೂ ಒಂಥರ ಈಕ್ವಲ್ ಆಗಿ ನೋಡುವಂಥ ಪರ್ಸನ್ ಬೇಸಿಕಲಿ. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ಮ್ಯೂಸಿಕ್, ಸಾಂಗ್ಸ್ ಇದೆಲ್ಲ ಒಂಥರ ತುಂಬ ಇಷ್ಟ ಅಂತ ಅನ್ಸುತ್ತೆ. ಮೇ ಬಿ ಈ ಪರ್ಸನ್ ಮ್ಯೂಸಿಕ್ ರಿಲೇಟೆಡ್ ಯಾವುದೋ ಒಂದು ಫೀಲ್ಡಲ್ಲಿ ಇರಬಹುದು, ಅಥವಾ ಸಾಂಗ್ಸು, ಲಿರಿಕ್ಸು ಈ ಥರದ್ದೆಲ್ಲ ಒಂಥರ ತುಂಬ ಬೇಗ ಕನೆಕ್ಟ್ ಮಾಡ್ಕೊಳ್ತಾರೆ ಅವರ ಒಂದು ಸಿಚುವೇಶನ್ಸಿಗೆ. ಆ್ಯಂಡ್ ಆಲ್ಸೋ ಮ್ಯೂಸಿಕ್ ಅಥವಾ ಒಂದು ಈ ಸಾಂಗ್ಸ್ ಅಥವಾ ಎಮೋಷ್ನಲ್ ಸಾಂಗ್ಸ್ ಅನ್ನೋದೇನಿದೆ ಅದು ನಿಮ್ಮ ಇಬ್ಬರು ಕನೆಕ್ಷನಲ್ಲಿ ಒಂದು ಏನು ಹೇಳ್ತಾರೆ, ವಾಟ್ ಯು ಸೇ, ಒಂದು ಎಮೋಷ್ನಲ್ ಬಾಂಡ್ ಆಗಿ ಕೆಲಸ ಮಾಡುತ್ತೆ ಇನ್ ಫ್ಯೂಚರಲ್ಲಿ ಅಂತ ಅನಿಸ್ತಾ ಇದೆ. So let's see what else ಇನ್ನು ಏನಿದೆ ಅಂತ ನೋಡೋಣ. ಓಕೆ, let's pull out more cards. What else? Okay, Ace of Swords ಇದೆ, Queen of Wands. Okay, nice. ಐ ಥಿಂಕ್ ನೀವು ರೀಸೆಂಟ್ ಡೇಸಲ್ಲಿ ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಎನರ್ಜೀಸ್ ನನಗೆ ಬರ್ತಾ ಇದೆ. ಆಲ್ಸೋ ಒಂಥರ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮದ ಬಗ್ಗೆ ಸ್ವಲ್ಪ ಜಾಸ್ತಿ ನಿಮಗೆ ತೀರಾ ಇತ್ತೀಚೆಗೆ ಇಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಪ್ರಾಬಬ್ಲಿ ನೀವೇನೋ ಒಂದು ಹೀಲಿಂಗ್ ಜರ್ನಿಲಿ ಇರಬಹುದು, ಸಮ್ ಹೀಲಿಂಗ್ ಫೇಸ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಅನಿಸುತ್ತೆ. ಆ್ಯಂಡ್ ಯೂನಿವರ್ಸ್ ಮೇ ಬಿ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇರಬಹುದು, ಯಾವ ಲೈಫ್ ಪಾರ್ಟ್ನರ್ ಆಗಿ ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡ್ತಾರಲ್ಲ ಪರ್ಸನ್, ಅವ್ರ ಜೊತೆ ನಿಮ್ಮ ಒಂದು ಜರ್ನಿನ ಬಿಗಿನ್ ಮಾಡೋದಕ್ಕೆ ಪ್ರಾಬಬ್ಲಿ ಯೂನಿವರ್ಸ್ ಈಗ ಆಲ್ರೆಡಿ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಪೈಲ್ ನಂಬರ್ 2, ಐ ಥಿಂಕ್ ನೀವು ಒಂಥರ ವೆರಿ ರೇರ್ ಸೋಲ್ ಅಂತ ಅನಿಸ್ತಾ ಇದೆ ನನಗೆ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್ ಹಿಯರ್. ಸ್ಪ್ರೆಡ್ಸ್ ಮೂಲಕ ನನಗೆ ಅದೇ ಕಾಣಿಸ್ತಾ ಇರುವಂಥದ್ದು. ಅಂದರೆ ನೀವು ಒಂಥರ ತುಂಬ ಅಪರೂಪದ ಪರ್ಸನಾಲಿಟಿ ಇರುವಂತಹ ವ್ಯಕ್ತಿಗಳು. ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಿಗೋದಿಲ್ಲ ನೀವು. ಓಕೆ, ಒನ್ ಥಿಂಗ್, ಎಲ್ಲರಿಗೂ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ನೀವು. ಆ್ಯಂಡ್ ಪ್ರತಿಯೊಂದನ್ನು ಒಂಥರ ತುಂಬ ಡೀಪ್ ಆಗಿ ನೋಡ್ತೀರಾ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ಥರ. ಆ್ಯಂಡ್ ನಿಮ್ಮ ಹಾರ್ಟ್ ಒಂಥರ ಎಲ್ಲರನ್ನೂ ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡಲ್ಲ, ತುಂಬ ಕೇರ್ಫುಲ್ ಆಗಿ ಡಿಸೈಡ್ ಮಾಡುತ್ತೆ. ಸೊ ಇದು ಈ ಕನೆಕ್ಷನ್ ಸೂಕ್ತನ ಅಥವಾ ಈ ಪರ್ಸನ್ ಸೂಕ್ತನ, ಈ ವ್ಯಕ್ತಿಗಳು ನನ್ನ ಲೈಫಲ್ಲಿ ಬಂದರೆ ಓಕೆ ಅನ್ನೋ ಥರ ತುಂಬ ಕೇರ್ಫುಲ್ ಆಗಿ ಡಿಸೈಡ್ ಮಾಡೋವಂಥ ಒಂದು ಪರ್ಸನಾಲಿಟಿ. ಆ್ಯಂಡ್ ಫಾರ್ ದಟ್ ರೀಸನ್ ಮೇ ಬಿ ಈ ಪರ್ಸನ್ ಯಾವಾಗ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ತಾರೆ ಅಥವಾ ಕೊಟ್ಟಿರಬಹುದು. ಸೊ ನಿಮ್ಗೆ ಒಂಥರ ಆ ಕನೆಕ್ಷನ್ ಅಷ್ಟು ಸುಲಭವಾಗಿ ಒಂಥರ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಸ್ವಲ್ಪ ಟೈಮ್ ತಗೊಳ್ತೀರಾ ಅಂತ ಅನಿಸ್ತಾ ಇದೆ. ಆ್ಯಂಡ್ ಪೈಲ್ 2 ನಿಮ್ಗೊಂಥರ ಯಾರಿಗಾದ್ರೂ ನೋ ಅಂತ ಹೇಳಬೇಕು ಅಂತ ಅಂದರೆ ಒಂಥರ ನಿಮಗೆ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಅದು. ಬಿಕಾಸ್ ಯಾರಿಗೂ ಒಂಥರ ಹರ್ಟ್ ಮಾಡೋದಕ್ಕೆ ನಿಮಗೆ ಇಷ್ಟ ಆಗೋದಿಲ್ಲ. ಓಕೆ, ಆ್ಯಂಡ್ ಆಲ್ಸೋ ಐ ಥಿಂಕ್ ಯು ಆರ್ ಅ ವೆರಿ ಒಂಥರ ಸಾಫ್ಟ್ ಹಾರ್ಟೆಡ್ ಪರ್ಸನ್. ಓಕೆ, ಆ್ಯಂಡ್ ಬೇಗ ಯಾರಿಗೂ ಹರ್ಟ್ ಮಾಡುವಂಥವ್ರೆಲ್ಲ ತುಂಬ ಯೋಚನೆ ಮಾಡಿ ಮಾತಾಡ್ತೀರಾ. ಆ್ಯಂಡ್ ಯಾರಿಗಾರು ಹರ್ಟ್ ಆಗ್ಬಿಡುತ್ತೋ ಏನೋ ಅನ್ನೋ ಥರ. ಸೊ ಸಮ್ಟೈಮ್ಸ್ ಐ ಥಿಂಕ್ ನೀವು ಅದಕ್ಕೋಸ್ಕರ ಎಮೋಷ್ನಲಿ ಕನ್ಫ್ಯೂಸ್ಡ್ ಆಗ್ತೀರಾ ಅಂತ ಅನ್ಸುತ್ತೆ ಕೆಲವು ಟೈಮು. ಬಟ್ ಯು ಆರ್ ಅ ವೆರಿ ಒಂಥರ ಪ್ಯೂರ್ ಹಾರ್ಟೆಡ್ ಪರ್ಸನ್. ನಿಮ್ಮ ಹೃದಯ ಒಂಥರ ನಿಷ್ಕಲ್ಮಶ ಹೃದಯ ಅಂತಾರಲ್ಲ, ಸೊ ಆ ಥರ ವ್ಯಕ್ತಿತ್ವ ನಿಮ್ಮದು.
ಆ್ಯಂಡ್ ಐ ಡೋಂಟ್ ನೋ ವೈ ಐ ಆಮ್ ಸೇಯಿಂಗ್ ಆಲ್ ದಿಸ್ ಅಂತ. ಮೇ ಬಿ ಇದು ನಿಮಗೆ ಒಂದು ಕನ್ಫರ್ಮೇಷನ್ ಸೈನ್ ಥರ ಆಗಬಹುದು ಈ ರೀಡಿಂಗ್ ನಿಮಗೆನಾ ಅಂತ. ಓಕೆ, ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್. ಇನ್ನು ಏನು ಬರುತ್ತೆ ಅನ್ನೋದನ್ನ ನೋಡೋಣ. ಓಕೆ, ವಾಟ್ ಎಲ್ಸ್ ಈಸ್ ದೇರ್? ಓಕೆ, ವಾಟ್ ಎಲ್ಸ್ ಈಸ್ ದೇರ್? Okay, wow, Queen of Pentacles, wonderful. So pile 2 ಯಾವ ವ್ಯಕ್ತಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಅಲ್ವಾ? ಸೊ ಬೇಸಿಕಲಿ ಆ ಪರ್ಸನ್ ಬಂದು ವಿತ್ ದ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂಡ್ ಆಲ್ಸೋ ದ 4 ಆಫ್ ಸ್ವೋರ್ಡ್ಸ್. ಓಕೆ, ಐ ಥಿಂಕ್ ಸ್ವಲ್ಪ ಎಮೋಷ್ನಲಿ ಒಂಚೂರು ಕಾಂಪ್ಲಿಕೇಟೆಡ್ ಪರ್ಸನ್ ಅಂತ ಅನ್ಸುತ್ತೆ. ಅವರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ಸ್ವಲ್ಪ ಇನಿಷಿಯಲ್ ಆಗಿ ಅಟ್ ದ ಬಿಗಿನಿಂಗ್ ಆಫ್ ದ ಕನೆಕ್ಷನ್, ಯಾವಾಗ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾರೆ ಅಥವಾ ಯಾವಾಗ ನೀವು ಒಂದು ಕನೆಕ್ಷನ್ ಅಲ್ಲಿ ಇಬ್ರು ಬರ್ತೀರಾ, ಸೊ ಸ್ವಲ್ಪ ಐ ಥಿಂಕ್ ಎಮೋಷನಲ್ ಆಗಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಇಟ್ಸ್ ಅ ಬಿಟ್ ಟ್ರಿಕಿ ಥಿಂಗ್ ಅಂತ ಅನ್ಸುತ್ತೆ. ಬಿಕಾಸ್ ಕ್ವೈಟ್ ಎಮೋಷನಲಿ ಕ್ಲೋಸ್ಡ್ ಆಫ್ ಪರ್ಸನ್, ಅಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡುವಂಥವ್ರಲ್ಲ ಇವ್ರ ಎಮೋಷನ್ಸ್ನ. ಸೊ ಇನಿಷಿಯಲಿ ಐ ಥಿಂಕ್ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಈ ಪರ್ಸನ್ ಬಗ್ಗೆ. ಅಂದರೆ ಈ ವ್ಯಕ್ತಿ ಜೊತೆ ನಾನು ಒಂದು ಮ್ಯಾರೇಜ್ ಅನ್ನೋ ಒಂದು ಕಮಿಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಬಹುದಾ, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟಲ್ಲಿ, ಹೇಗೆ ಏನು, ಅಥವಾ ಈ ವ್ಯಕ್ತಿ ಮುಂದೆನೂ ಹೀಗೆ ಇರ್ತಾರಾ, ಅಥವಾ ಸ್ವಲ್ಪ ಒಂಥರ ಎಮೋಷನಲ್ ಆಗಿ ಓಪನ್ ಅಪ್ ಆಗಬಹುದಾ ಏನು. ಸೊ ಈ ಥರ ಎಲ್ಲ ಇನಿಷಿಯಲ್ ಆಗಿ ನಿಮ್ಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಅನ್ಸುತ್ತೆ. ಆಲ್ಸೋ ಐ ಥಿಂಕ್ ಇನಿಷಿಯಲ್ ಆಗಿ ನಿಮ್ಗೂ ಈ ಕನೆಕ್ಷನ್ ಅಲ್ಲಿ ಸ್ವಲ್ಪ ಡೌಟ್ ಇರುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಈ ಕನೆಕ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡೋದಾ ಬೇಡವಾ, ಮುಂದುವರಿಬಹುದಾ ಏನು ಅಂತ. ಸೊ ಏನಕ್ಕೆ ಅನ್ನೋದು ಒಂದು ಕನ್ಫರ್ಮೇಶನ್ ತಗೊಳ್ಳೋಣ. ಓಕೆ, ಸೊ ಯಾಕೆ ಇಲ್ಲಿ ಡೌಟ್ ಒಂದು ಫ್ಯಾಕ್ಟರ್ ಆಗಿದೆ ಅನ್ನೋದನ್ನು ಒಂದ್ಸತಿ ಕನ್ಫರ್ಮೇಶನ್ ತಗೊಳ್ಳೋಣ. ನಂಬರ್ 2 ಡೌಟ್ ಇದೆ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ, ವಾಟ್ ಇಸ್ ದಿಸ್, ವೈ ಆಮ್ ಐ ಗೆಟಿಂಗ್ ದಿಸ್? ಓಕೆ, ಐ ಥಿಂಕ್ ನೀವು ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ಸ್ ಅಲ್ಲಿ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೀರಾ ಅಥವಾ ಮೋಸಗಳನ್ನ ಅನುಭವಿಸಿದ್ದೀರಾ ಅಂತ. ಸೊ ನೀವು ಇವಾಗ ಹೆಂಗೆ ಅಂತ ಅಂದ್ರೆ ಯಾವುದೇ ಒಂದು ಕನೆಕ್ಷನ್ ಅಲ್ಲಿ ಮುಂದುವರಿಬೇಕು ಅಂತ ಅಂದ್ರೆ ನೀವು 100% ಕನ್ಫರ್ಮ್ ಮಾಡ್ಕೊಳ್ತೀರಾ. ಅಂದ್ರೆ ನೀವೆಷ್ಟು ಎಫರ್ಟ್ ಹಾಕೋದಕ್ಕೆ ರೆಡಿ ಇದ್ದೀರಾ, ಅಪೋಸಿಟ್ ಪರ್ಸನ್ ಅಷ್ಟೇ ನಿಮಗೆ ಎಫರ್ಟ್ ಹಾಕೋದಕ್ಕೆ ರೆಡಿ ಇದ್ದಾರಾ, ಅಥವಾ ಅವರು ಆ ಒಂದು ಕಮಿಟ್ಮೆಂಟ್ನ, ಸೀರಿಯಸ್ ಕಮಿಟ್ಮೆಂಟ್ನ ಕೊಡೋದು ಅಷ್ಟು ಒಂದು ಕೆಪಾಬಿಲಿಟಿ ಇದೆಯಾ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಇನ್ವೆಸ್ಟ್ ಮಾಡ್ತೀರಾ ಯಾವುದೇ ಒಂದು ಕನೆಕ್ಷನ್ ಅಲ್ಲಿ. ಈ ಪರ್ಸನ್ ಬರೋ ಮುಂಚೆ ನೀವು ಆಲ್ರೆಡಿ ಇನ್ಯಾರನ್ನಾದ್ರೂ ಡೇಟ್ ಮಾಡ್ತಾ ಇರಬಹುದು, ಅಥವಾ ಮೇ ಬಿ ನೀವು ಸಿಂಗಲ್ಲೇ ಇರಬಹುದು, ವಾಟ್ ಎವರ್ ಇಟ್ ಮೇ ಬಿ, ಅಥವಾ ಇನ್ನು ಬೇರೆ ರಿಲೇಶನ್ಶಿಪ್ನ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಫೇಸ್ನಲ್ಲಿ ಕೂಡ ಇರಬಹುದು. ಬಟ್ ನೀವು ಹೆಂಗೆ ಅಂತ ಅಂದರೆ ಯಾವುದನ್ನು ಒಂಥರ ಈ ಆಪ್ಷನ್ ಚೂಸ್ ಮಾಡಬಹುದಾ ಬೇಡವಾ ಏನು ಅನ್ನೋ ಒಂದು ಡೈಲಮಾ ಇದೆ ನಿಮಗೆ. ಈಗ ಆಲ್ರೆಡಿ ನಿಮ್ಗೆ ಐ ಥಿಂಕ್ ಎಮೋಷನಲಿ ಯು ಆರ್ ಕ್ವೈಟ್ ಕನ್ಫ್ಯೂಸ್ಡ್ ಅಂತ ಅನ್ಸುತ್ತೆ. ಅಂಡ್ ಬಿಕಾಸ್ ಆಫ್ ಆಲ್ ದಿಸ್ ಎಮೋಷನಲ್ ಕನ್ಫ್ಯೂಷನ್ಸ್ ಇನ್ ದ ಬಿಗಿನಿಂಗ್, ನಿಮ್ಮ ಬಿಗಿನಿಂಗ್ ಸ್ಟೇಜಸ್ ಆಫ್ ದಿಸ್ ಕನೆಕ್ಷನ್ ಅಲ್ಲಿ ನೀವು ನಿಮ್ಮ ಓನ್ ಎಮೋಷನ್ಸ್ನು ಕೂಡ ಡೌಟ್ ಮಾಡ್ತೀರಾ. ಅಂತ ಅಂದ್ರೆ ನಾನು ನಿಜವಾಗ್ಲೂ ಇವಾಗ ಮದ್ವೆಗೆ ರೆಡಿ ಇದ್ದೀನಾ ಇಲ್ವಾ, ಅಥವಾ ನಾನು ಈ ವ್ಯಕ್ತಿ ಜೊತೆ ನಿಜವಾಗ್ಲೂ ಪ್ರೀತಿನಲ್ಲಿ ಇದ್ದೀನಾ, ಅಥವಾ ನನಗೆ ಹಾಗೆ ಅನ್ನಿಸ್ತಾ ಇದೆಯಾ, ಅಥವಾ ನಾನು ಇದರಲ್ಲಿ ಇರಬೇಕಾ ಬೇಡವಾ ಈ ಕನೆಕ್ಷನ್ ಅಲ್ಲಿ. ಸೊ ಈ ಎಲ್ಲ ಒಂದು ಡೌಟ್ಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ದೇರ್. ಈ ವ್ಯಕ್ತಿ ಜೊತೆನೂ ನಿಮಗೆ ಈ ಒಂದು ಕನೆಕ್ಷನ್ ಅಲ್ಲಿ ಯಾವುದೋ ಒಂದು ಮೇಜರ್ ಡಿಸಿಷನ್ಸ್ ನ ತಗೊಳ್ಬೇಕಾದ್ರೆ ನಿಮಗೆ ಒಂಥರ ಸ್ವಲ್ಪ ಡಿಫಿಕಲ್ಟಿ ಫೀಲ್ ಮಾಡ್ತಾರೆ, ಅಥವಾ ಡಿಫಿಕಲ್ಟಿ ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಸಿ ದ ಚಾರಿಯಟ್ ಅಲಾಂಗ್ ವಿತ್ ದ ಕ್ವೀನ್ ಆಫ್ ವಾಂಡ್ಸ್. ಓಕೆ, ಈ ಕನೆಕ್ಷನ್ ಅಲ್ಲಿ ಒಂಥರ ಎಲ್ಲಾನು ಬೇಗ ಬೇಗ ಫಾಸ್ಟ್ ಮೂವಿಂಗ್ ಅಂತಾರಲ್ಲ ಹಾಗೆ, ಅಂದ್ರೆ ನಿಮ್ಮಿಬ್ರ ಮಧ್ಯೆ ಬೇಗ ಕನೆಕ್ಷನ್ ಡೆವಲಪ್ ಆಗುವಂತದ್ದಾಗಿರ್ಬೋದು, ಅಥವಾ ಒಂದು ಫೀಲಿಂಗ್ಸ್ ಡೆವಲಪ್ ಆಗುವಂತದ್ದಾಗಿರ್ಬೋದು, ಅಥವಾ ಒಂದು ಇಬ್ರಿಗೂ ಒಂಥರ ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಫೀಲ್ ಮಾಡುವಂತದ್ದಾಗಿರ್ಬೋದು. ಇದೆಲ್ಲ ಒಂಥರ ಫಾಸ್ಟ್ ಆಗಿ ಆಗುತ್ತೆ. ಅಂಡ್ ನೀವು ಹೆಂಗಂತ ಅನ್ಸುತ್ತೆ ಅಂದ್ರೆ ನಾನು ಯಾಕೆ ಈ ತರ ಫೇಸ್ ಮಾಡ್ತಾ ಇದ್ದೀನಿ, ಯಾಕೆ ಈ ತರ ಫೀಲ್ ಮಾಡ್ತಾ ಇದ್ದೀನಿ, ಈ ವ್ಯಕ್ತಿ ಜೊತೆಗೆ ನಾನು ಇಷ್ಟೊಂದು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಅಟ್ರಾಕ್ಷನ್ ಹೆಂಗ್ ಫೀಲ್ ಮಾಡೋದಕ್ಕೆ ಸಾಧ್ಯ, ಇದೇನು ಲವ್, ಇನ್ಫ್ಯಾಚುಯೇಷನ್, ಅಥವಾ ಜಸ್ಟ್ ಒಂದು ಅಟ್ರಾಕ್ಷನ್, ಏನಿದು ಅನ್ನೋತರ ನಿಮ್ಗೂ ಒಂಥರ ಅನ್ಸುತ್ತೆ. ಅಂಡ್ ಆಲ್ಸೋ ಒಂಥರ ಇಲ್ಲಿ ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ಐ ಥಿಂಕ್ ಈ ಪರ್ಸನ್ ಸಮ್ವೇರ್ ಐ ಆಮ್ ಪಿಕಿಂಗ್ ಇವ್ರಿಗೆ ತುಂಬಾ ಒಂಥರ ಈ ಹಾರ್ಸ್ ರೈಡಿಂಗು ಅಥವಾ ಅಡ್ವೆಂಚರಸ್ ಪರ್ಸನ್ ಅಂತ ಅನ್ಸುತ್ತೆ. ಅಡ್ವೆಂಚರ್ನ ಇಷ್ಟಪಡುವಂತ ವ್ಯಕ್ತಿ, ಮೇ ಬಿ ಬೈಕ್ಸ್ ಅಂದ್ರೆ ಇಷ್ಟ, ಅಥವಾ ಬೈಕ್ ನ ಫಾಸ್ಟ್ ಆಗಿ ಡ್ರೈವ್ ಮಾಡುವಂಥದ್ದು, ಅಥವಾ ಸೂಪರ್ ಬೈಕ್ಸ್. ಸೊ ಹೀಗೆ ಸಮ್ವೇರ್ ಐ ಆಮ್ ಪಿಕಿಂಗ್ ದಿಸ್. ಎನಿವೇಸ್, ಸೊ ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ಈ ಕನೆಕ್ಷನ್ ತುಂಬಾ ಫೈರ್ ಇದೆ, ತುಂಬಾ ಪ್ಯಾಷನ್ ಇದೆ. ಅಂಡ್ ಈ ವ್ಯಕ್ತಿ ಬರೋವರೆಗೂ ನಿಮ್ ಲೈಫ್ ಒಂಥರ ವೆರಿ ಗ್ರೌಂಡೆಡ್, ವೆರಿ ಕಾಮ್, ವೆರಿ ಪೀಸ್ಫುಲ್ ಆಗಿರುತ್ತೆ.
ದ ಮೊಮೆಂಟ್ ದಿಸ್ ಪರ್ಸನ್ ಎಂಟರ್ಸ್ ಯುವರ್ ಲೈಫ್, ಯಾವಾಗ ಯಾವ ಮೊಮೆಂಟಲ್ಲಿ ಈ ಪರ್ಸನ್ ನಿಮ್ಮ ಲೈಫ್ಗೆ ಎಂಟ್ರಿ ಕೊಡ್ತಾರಲ್ಲ, ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಯು ಆರ್ ಲೈಕ್, ವೈ ಆಮ್ ಐ ಇವನ್ ಫೀಲಿಂಗ್ ಲೈಕ್ ದಿಸ್, ನನ್ಗೆ ಯಾಕೆ ಈ ಥರ ಆಗ್ತಾ ಇದೆ, ನನ್ಗೆ ಯಾಕೆ ಇಷ್ಟೊಂದು ಒಂಥರ, ನಾನು ಈ ಥರ ಇರಲಿಲ್ಲ ಅಲ್ವಾ, ನಾನು ಯಾಕೆ ಇಷ್ಟು ಚೇಂಜ್ ಆಗ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಅನ್ಸೋದಕ್ಕೆ ಶುರು ಆಗುತ್ತೆ ನಿಮಗೆ. ಯಾಕಂದ್ರೆ ನೀವು ಒಂಥರ ತುಂಬ ಗ್ರೌಂಡೆಡ್ ಪರ್ಸನ್, ತುಂಬ ಫೋಕಸ್ಡ್ ಪರ್ಸನ್. ಓಕೆ, ನೀವು ಯಾವುದೇ ಒಂದು ಕೆಲಸದ ಮೇಲೆ ತುಂಬ ಫೋಕಸ್ ಇಟ್ಟು ಮಾಡುವಂಥವ್ರು, ತುಂಬ ಹಾರ್ಡ್ ವರ್ಕಿಂಗ್, ವೆರಿ ಕಾಮ್ ಪರ್ಸ್ನಾಲಿಟಿ, ಒಂಥರ ತುಂಬ ವೆರಿ ಸಾಫ್ಟ್ ಹಾರ್ಟೆಡ್ ಪರ್ಸನ್. ಬಟ್ ದ ಮೊಮೆಂಟ್ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಎಂಟ್ರಿ ಕೊಟ್ಟಾಗ ಒಂಥರ ಈ ಪರ್ಸನ್ ಹೆಂಗೆ ಅಂತ ಅಂದರೆ, ಬೇಸಿಕಲಿ ಐ ಥಿಂಕ್ ದೇ ಆರ್ ವೆರಿ ಇಂಪಲ್ಸಿವ್ ಪರ್ಸನ್. ಅಂದರೆ ಅವ್ರ ಕ್ಯಾರೆಕ್ಟರಲ್ಲಿ ಒಂಥರ ಹೈಪರ್ನೆಸ್ ಜಾಸ್ತಿ, ತುಂಬ ಫೈರ್ ಇದೆ, ತುಂಬ ಅಡ್ವೆಂಚರಸ್ ಪರ್ಸನ್. ಅಂದರೆ ನಿಮಗೆ ಹೆಂಗೆ ಫೀಲ್ ಆಗುತ್ತೆ ಅಂತ ಅಂದರೆ, ಡೆಫಿನೆಟ್ ಆಗಿ ಐ ಥಿಂಕ್ ಇವರು ನಿಮ್ಮ ಟೈಪ್ ವ್ಯಕ್ತಿ ಅಂತೂ ಅಲ್ಲ. ಬಟ್ ನಿಮಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ನಾನು ಯಾಕೆ ಈ ಪರ್ಸನ್ಗೆ ಇಷ್ಟೊಂದು ಅಟ್ರಾಕ್ಟ್ ಆಗ್ತಾ ಇದ್ದೀನಿ, ಈ ವ್ಯಕ್ತಿ ಇವನ್ ನನ್ನ ಟೈಪ್ಸ್ ಥರನೂ ಅಲ್ಲ, ಬಟ್ ಸ್ಟಿಲ್ ನನಗೆ ಯಾಕೆ ಈ ಥರ ಒಂದು ಫುಲ್ ಫೀಲ್ ಆಗ್ತಾ ಇದೆ ಈ ಪರ್ಸನ್ ಕಡೆಗೆ. ಸೊ ಈ ಥರ ಅನ್ಸೋದಕ್ಕೆ ಶುರು ಆಗುತ್ತೆ ನಿಮಗೆ. ಸೊ ಡೆಫಿನೆಟ್ಲಿ ಅ ವೆರಿ ಚಾಲೆಂಜಿಂಗ್ ಪರ್ಸನ್. ಓಕೆ, ಸೊ ನೀವು ಖಂಡಿತವಾಗ್ಲೂ ಸಾಕಷ್ಟು ಚಾಲೆಂಜ್ನ ಫೀಲ್ ಮಾಡ್ತೀರಾ, ಚಾಲೆಂಜ್ ಅಂತ ಅನ್ಸುತ್ತೆ ನಿಮಗೆ. ಈ ವ್ಯಕ್ತಿ ಕಡೆಗೆ ನೀವೇನು ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಅಲ್ಲ, ಸೊ ಅದನ್ನ ಕಂಟ್ರೋಲ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ ಅಂತ ಅನ್ಸುತ್ತೆ ನಿಮಗೆ. ಅಂಡ್ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿಗೂ ಸಹ, ದೋ ಯು ಬೋತ್ ಆರ್ ಅಪೋಸಿಟ್ಸ್. ಓಕೆ, ನಿಮ್ಮ ಥಾಟ್ ಪ್ರೊಸೆಸ್ ನಿಮ್ದೆಲ್ಲ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರೋದ್ರಿಂದ ಈ ವ್ಯಕ್ತಿಗೂ ನೀವು ತುಂಬಾ ಬೇಗ ಅಟ್ರಾಕ್ಟ್ ಆಗ್ತೀರಾ. ಅಂದ್ರೆ ಈ ವ್ಯಕ್ತಿಗೂ ಸಹ ನೀವು ಬೇಗ ಇಷ್ಟ ಆಗ್ತೀರಾ. ಇವನ್ ದೇ ಫೀಲ್ ವೆರಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ಓಕೆ, ಅಂಡ್ ಅವ್ರಿಗೂ ಸಹ ಇದೊಂದು ಚಾಲೆಂಜ್, ನಿಮ್ ಕಡೆಗೆ ಅಟ್ರಾಕ್ಟ್ ಆಗದೆ ಇರೋದನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಅಂಥದ್ದು ಅವ್ರಿಗೂ ಸಹ ಸಾಕಷ್ಟು ಚಾಲೆಂಜಿಂಗ್ ಆಗಿದೆ. ಅಂಡ್ ಲೆಟ್ಸ್ ಸಿ ಇನ್ನೂ ಓಕೆ ಏನು ಬರುತ್ತೆ ಅಂತ. ವೆರಿ ನೈಸ್ ಎನರ್ಜೀಸ್. ಓಕೆ, ಸೋ ಫಾರ್ ತುಂಬ ಒಂಥರ ಇಟ್ಸ್ ಗುಡ್. ಐ ಆಮ್ ಫೀಲಿಂಗ್ ಗುಡ್, ಐ ಆಮ್ ಫೀಲಿಂಗ್ ಎಕ್ಸೈಟೆಡ್ ಆಕ್ಚುಲಿ. ಇನ್ನು ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಅಂಡ್ ಸಿ. ಓಕೆ, Hierophant. Oh wow, got it. Nice. Hermit. Okay. ಐ ಥಿಂಕ್ ನೀವು ಈ ಪರ್ಸನ್ನ ನಿಮ್ಮ ವರ್ಕ್ ಸ್ಪೇಸಲ್ಲಿ ಮೀಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಮೇ ಬಿ ವರ್ಕ್ ಪ್ಲೇಸ್ ಕೆಮಿಸ್ಟ್ರಿ ಆಗಿರಬಹುದು, ಅಥವಾ ವರ್ಕ್ ಪ್ಲೇಸ್ ಸಿನಾರಿಯೋ ಮೇ ಬಿ, ಅಥವಾ ಮೇ ಬಿ ಇನ್ ಸಮ್ ಪಾರ್ಟ್ನರ್ಶಿಪ್, ಸಮ್ ಬಿಸ್ನೆಸ್ ಪಾರ್ಟ್ನರ್ಶಿಪ್, ಅಥವಾ ಸಮಥಿಂಗ್ ಒಂದು ಕೊಲಾಬ್ರೇಷನ್. ಸೊ ಈ ಥರ ಈ ಪರ್ಸನ್ನ ನೀವು ಭೇಟಿಯಾಗೋ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಐ ಫೀಲ್ ಈ ಪರ್ಸನ್ಗೆ ಒಂಥರ ಕುಕ್ ಮಾಡೋದು ಅಂದರೆ ತುಂಬ ಇಷ್ಟ, ಅಥವಾ ಮೇ ಬಿ ನಿಮಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ ಅನಿಸುತ್ತೆ ಮೇ ಬಿ. ಆ್ಯಂಡ್ ವಾಟ್ ಎಲ್ಸ್, ಆ್ಯಕ್ಚುಲಿ ಯು ನೋ ವಾಟ್ ಪೈಲ್ 2, ಪೈಲ್ 1ನಲ್ಲಿ ಇಟ್ ವಾಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಎನರ್ಜೀಸ್ ಬಂದಿತ್ತು ಅವ್ರ ಪರ್ಸನ್ ಅಥವಾ ಅವ್ರ ಲೈಫ್ ಪಾರ್ಟ್ನರ್ ಬಗ್ಗೆ ನಾವು ನೋಡಿದಾಗ. ಬಟ್ ಇದರಲ್ಲಿ ದರ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಓಕೆ, ದ ಎನರ್ಜೀಸ್ ಬೇಸಿಕಲಿ ಆರ್ ವೆರಿ ಸ್ಟ್ರಾಂಗ್. ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಟ್ರಾಂಗ್ ಎನರ್ಜಿ ಪುಲ್ ಇದೆ. ಆ್ಯಂಡ್ ಇದು ಒಂಥರ ಇಟ್ಸ್ ವೆರಿ ಚಾಲೆಂಜಿಂಗ್. ಬಿಕಾಸ್ ಆಫ್ ದಿಸ್ ಎನರ್ಜಿಟಿಕಲ್ ಪುಲ್ ನಿಮ್ಮಿಬ್ಬರ ಮಧ್ಯೆ ಒಂದು ಇಂಟೆನ್ಸ್ ಫೈರ್ ಅಥವಾ ಇಂಟೆನ್ಸ್ ಪ್ಯಾಷನ್ ಕ್ರಿಯೇಟ್ ಆಗುತ್ತೆ. ಒಂದು ವೆರಿ ಸ್ಟ್ರಾಂಗ್ ಒಂಥರ ಪುಲ್ ಇಬ್ರಿಗೂ. ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಫೈರ್ ನಿಮ್ಮಿಬ್ರ ಮಧ್ಯ. ಸೊ ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಓಕೆ, ಸೊ ಇಬ್ರು ಪರ್ಸನ್ ಇದ್ದಾರೆ, ಇಲ್ಲಿ ವ್ಯಕ್ತಿಗಳಿದ್ದಾರೆ ಅಂತ ಅಂದ್ರೆ, ಒಬ್ರು ತುಂಬಾ ಒಂಥರ ವೆರಿ ಗ್ರೌಂಡೆಡ್, ವೆರಿ ಕಾಮ್, ವೆರಿ ಕಂಪೋಸ್ಡ್, ಇನ್ನೊಬ್ರು ವೆರಿ ಹೈಪರ್, ಲಾಟ್ ಆಫ್ ಅಡ್ವೆಂಚರಸ್ ಪರ್ಸನ್, ಅಥವಾ ಒಬ್ರು ತುಂಬಾ ಒಂಥರ ಇಂಟ್ರೋವರ್ಟ್, ಇನ್ನೊಬ್ರು ತುಂಬಾ ಎಕ್ಸ್ಟ್ರೋವರ್ಟ್. ಸೊ ಇವರಿಬ್ರು ಹತ್ರ ಬಂದಾಗ ಡೆಫಿನೆಟ್ಲಿ ಅವರಿಬ್ರು ಮಧ್ಯೆ ಒಂದು ಇಂಟೆನ್ಸ್ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ, ಒಂದು ಇಂಟೆನ್ಸ್ ಪ್ಯಾಷನ್ ಕ್ರಿಯೇಟ್ ಆಗುತ್ತೆ. ಆಸ್ ವಿ ಆಲ್ವೇಸ್ ಸೇ ಅಲ್ವಾ, ಅಪೋಸಿಟ್ಸ್ ಅಟ್ರಾಕ್ಟ್ ಈಸಿಲಿ ಅಂತ. ಸೊ ಹಾಗೆ ನಿಮ್ಮಿಬ್ರು ಮಧ್ಯೆನೂ ನೀವು ಕಂಪ್ಲೀಟ್ಲಿ ಇಬ್ರು ಅಪೋಸಿಟ್ ಪರ್ಸನಾಲಿಟೀಸ್ ಆಗಿರೋದ್ರಿಂದ ಇಬ್ರು ಮಧ್ಯ ಬೇಗ ಒಂದು ಅಟ್ರಾಕ್ಷನ್, ಒಂಥರ ಇಂಟೆನ್ಸ್ ಪುಲ್, ಅಥವಾ ತುಂಬ ವೆರಿ ಸ್ಟ್ರಾಂಗ್ ಬಾಂಡ್ ವಿತ್ ಇನ್ ಅ ವೆರಿ ಸ್ಮಾಲ್ ಡ್ಯೂರೇಷನ್ ಅಲ್ಲಿ ಡೆವಲಪ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಐ ಥಿಂಕ್ ಈ ಪರ್ಸನ್ ಬಂದು ಒಂಥರ ನೇಚರ್ನ ತುಂಬ ಇಷ್ಟಪಡುವಂತಹ ವ್ಯಕ್ತಿ. ಅಂದರೆ ಮೇ ಬಿ ಇವರು ಮೌಂಟೈನ್ಸ್ ಅಥವಾ ನೇಚರ್ ಈ ಸರೌಂಡಿಂಗಲ್ಲೂ ಸಹ ಇರಬಹುದೇನೋ. ದೋ ದೇ ಆರ್ ವೆರಿ ಒಂಥರ ಅಡ್ವೆಂಚರಸ್ನ ಇಷ್ಟಪಡುವಂಥ ಪರ್ಸನ್ ಆದ್ರೂ ಸಮ್ಟೈಮ್ಸ್ ದೇ ಫೀಲ್ ಓಕೆ, ತುಂಬ ನನ್ನಷ್ಟಕ್ಕೆ ನಾನು ಇರಬೇಕು, ಸಮ್ಟೈಮ್ಸ್ ಒಂಥರ ಯಾರ ಸಹವಾಸಕ್ಕೆ ಹೋಗದೆ ಅಲೋನ್ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಈ ಥರ ಇಷ್ಟಪಡುವಂಥ ವ್ಯಕ್ತಿ. ಆ್ಯಂಡ್ ಆಲ್ಸೋ ಐ ಥಿಂಕ್ ಸ್ಪಿರಿಚುಯಾಲಿಟಿ ಅಂದರೆ ಅಧ್ಯಾತ್ಮ ಇವ್ರಿಗೆ ಸ್ವಲ್ಪ ಇಷ್ಟ ಇರಬಹುದು, ಅಥವಾ ನಿಮ್ಮ ಜೊತೆ ಒಂದು ಕನೆಕ್ಷನಿಗೆ ಬಂದಮೇಲೆ
ಡೆಫಿನೆಟ್ಲಿ ನೀವು ಇವ್ರನ್ನ ತುಂಬಾ ಸ್ಪಿರಿಚುವಲ್ ಪರ್ಸನ್ ಮಾಡ್ತೀರಾ. Very well educated person is what I see. Okay, High Priestess is here along with the Hierophant. Okay, Queen of Swords is also here. So basically ತುಂಬಾ ಒಂಥರ ವೆಲ್ ಎಜುಕೇಟೆಡ್ ಮತ್ತೆ ತುಂಬಾ ಎಜುಕೇಶನ್ ವೈಸ್ ಅಲ್ಲಿ ಒಂದು ಒಳ್ಳೆ ಒಂದು ಗ್ರಾಜುಯೇಟೆಡ್ ಅಥವಾ ಒಂದು ಒಳ್ಳೆ ಡಿಗ್ರಿ ಅಥವಾ ಒಂದು ಒಳ್ಳೆ ಸ್ಕೋರ್ಸ್ ತಗೊಂಡು ಇರುವಂತಹ ಪರ್ಸನ್ ಆಗಿರ್ಬೋದು. ಅಂಡ್ ಆಲ್ಸೋ ಮ್ಯಾನರ್ಸ್ ವೈಸ್ ಅಲ್ಲಿ ವೆರಿ ವೆರಿ ಡಿಸೆಂಟ್ ಅಂಡ್ ವೆರಿ ಗುಡ್ ಮ್ಯಾನರ್ಡ್ ಪರ್ಸನ್. ಓಕೆ, ಅಂದ್ರೆ ತುಂಬಾ ದೋ ದೇ ಆರ್ ಸ್ವಲ್ಪ ಬಿಟ್ ಆಫ್ ಇಮೆಚ್ಯೂರಿಟಿ ಅನ್ನೋ ತರ ಅನ್ಸಿದ್ರು ನಿಮ್ಗೆ ಹೊರಗಡೆಯಿಂದ, ಅವರಿಗೆ ಗೊತ್ತು ಎಲ್ಲಿ ಯಾವಾಗ ಹೇಗೆ ಬಿಹೇವ್ ಮಾಡಬೇಕು, ಯಾರ ಹತ್ರ ಹೇಗಿರ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋಂಥ ಪರ್ಸನ್. ವೆರಿ ವೆಲ್ ಮ್ಯಾನರ್ಡ್ ಅಂಡ್ ಅವ್ರ ಎಮೋಷನ್ಸ್ನ ಅಷ್ಟು ಸುಲಭವಾಗಿ ಎಲ್ಲಂದ್ರಲ್ಲಿ ಹಾಗೆ ಯಾರ ಹತ್ರ ತೋರಿಸ್ಕೊಳ್ಳೋಂಥ ಪರ್ಸನ್ ಅಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಏನಾದ್ರು ಸ್ವಲ್ಪ ದುಃಖ ಆಯ್ತು ಅಂತ ಏನಾದ್ರು ಇಟ್ಕೊಂಡ್ರು ಸಹ ಯಾವಾಗಾದ್ರೂ ಒಂಥರ ಒಂದು ಯಾರಿಗೂ ಗೊತ್ತಾಗ್ದಂಗೆ ಒಂದು ಕಾರ್ನರ್ಗೆ ಹೋಗಿ ಅವರಷ್ಟಕ್ಕೆ ಅವರೇ ಅದನ್ನ ಅಳೋವಂಥದ್ದು ಅಥವಾ ಹೇಗೋ ದೇ ವಿಲ್ ವೆಂಟ್ ಇಟ್ ಔಟ್ ಅಷ್ಟು ಬಿಟ್ರೆ ಬೇರೆಯವ್ರ ಮುಂದೆ ಒಂಥರ ಅವ್ರನ್ನ ವೀಕ್ ಅನ್ನೋ ತರ ಅವರು ತೋರಿಸ್ಕೊಳ್ಳಲ್ಲ ಯಾವತ್ತೂ. ಈ ಕನೆಕ್ಷನ್ ಒಂಥರ ತುಂಬಾ ಸಾಕಷ್ಟು ಪ್ಲೇಫುಲ್ ಎನರ್ಜೀಸ್ ಕಾಣಿಸ್ತದೆ, ಬಿಕಾಸ್ ಏಸ್ ಆಫ್ ಕಪ್ಸ್ ಅಂಡ್ ಸ್ಟಾರ್ ಈಸ್ ಆಲ್ಸೋ ದೇರ್. ಓಕೆ, ಸೊ ವೆರಿ ಒಂಥರ ಪ್ಲೇಫುಲ್ ಎನರ್ಜೀಸ್ ಇದೆ. ಅಂಡ್ ಈ ಪರ್ಸನ್ ದೋ ಸೀರಿಯಸ್ ಎಮೋಷನ್ಸ್ ಆರ್ ದೇರ್, ಸೀರಿಯಸ್ ಎಮೋಷನ್ಸ್ ಡೆಫಿನೆಟ್ ಆಗಿದ್ರು ಒಂಥರ ಆ ಲೈಟ್ನೆಸ್ ಫೀಲ್ ಆಗುತ್ತೆ ನಿಮಗೆ. ಈ ಪರ್ಸನ್ ನಿಮ್ ಜೀವನದಲ್ಲಿ ತುಂಬಾ ಖುಷಿಯನ್ನ ತರ್ತಾರೆ. ಅಂಡ್ ಆ ಒಂದು ರಿಲೇಶನ್ಶಿಪ್ ಒಂಥರ ತುಂಬಾ ಹೆವಿ ಅಂತ ಅನ್ಸಲ್ಲ, ಬರ್ಡನ್ ಅಂತ ಅನ್ಸಲ್ಲ, ತುಂಬಾ ಲೈಟ್ ಅಂತ ಅನ್ಸುತ್ತೆ ಇವ್ರ ಜೊತೆ. ಒಂಥರ ವೆರಿ ಅಡ್ವೆಂಚರಸ್ ಆಗಿರೋದ್ರಿಂದ ಒಂಥರ ತುಂಬಾ ಟ್ರಾವೆಲ್ ಮಾಡೋದು ಇಷ್ಟ ಈ ಪರ್ಸನ್ಗೆ. ಸೊ ದ ಲೈಕ್ ಲಾಟ್ ಆಫ್ ಟ್ರಾವೆಲಿಂಗ್. ಸೊ ನೀವು ಸಹ ಈ ವ್ಯಕ್ತಿ ಜೊತೆ ಸಾಕಷ್ಟು ಟ್ರಾವೆಲ್ ಮಾಡ್ತೀರಾ. ಅಂಡ್ ಡೆಫಿನೆಟ್ಲಿ ಒಂದು ಲಾಂಗ್ ಟರ್ಮ್ ಅಲ್ಲಿ ನೋಡಿದಾಗ ಈ ರಿಲೇಶನ್ಶಿಪ್ ಒಂದು ಪರ್ಫೆಕ್ಟ್ ಕಪಲ್, ಒಂಥರ ಹ್ಯಾಪಿ ಕಪಲ್ ಅನ್ನೋ ತರ ಫೀಲ್ ಆಗುತ್ತೆ. ಅಂಡ್ ಅವರ ಒಂದು ಪರ್ಸನಾಲಿಟಿ ಅಥವಾ ಅವರ ಒಂದು ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ ನನಗಿಲ್ಲಿ ಕಾಣಿಸ್ತಾ ಇರೋದು ಬಿಕಾಸ್ ಸ್ಟಾರ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ದೇ ಆರ್ ವೆರಿ ಅಟ್ರಾಕ್ಟಿವ್ ಪರ್ಸನ್. ಒಂಥರ ತುಂಬಾ ಬೇಗ ಜನಗಳಿಗೆ ನೋಡಿದ್ರೆ ಇವ್ರನ್ನ ಒಂಥರ ಬೇಗ ಅಟ್ರಾಕ್ಟ್ ಆಗ್ತಾರೆ ಜನ ಇವ್ರಗಳ ಜೊತೆ. ವೆರಿ ಹ್ಯಾಂಡ್ಸಮ್ ಅಥವಾ ವೆರಿ ಪ್ರೆಟಿ. ಇಫ್ ಇಟ್ಸ್ ಅ ಮೇಲ್ ದೇ ಆರ್ ವೆರಿ ಹ್ಯಾಂಡ್ಸಮ್, ಇಫ್ ಇಟ್ಸ್ ಅ ಫೀಮೇಲ್ ದೇ ಆರ್ ವೆರಿ ಪ್ರೆಟಿ. ಅಂಡ್ ಫೇರ್ ಕಾಂಪ್ಲೆಕ್ಷನ್. ಓಕೆ, ಫೇರ್ ಕಾಂಪ್ಲೆಕ್ಷನ್, ವೆರಿ ಟಾಲ್ ಹೈಟ್. ಓಕೆ, ಟಾಲ್ ಇರ್ತಾರೆ ಡೆಫಿನೆಟ್ಲಿ. ಬಿಕಾಸ್ ಪೈಲ್ 1 ಅಲ್ಲಿ ವಾಟ್ ಐ ಸಾ ವಾಸ್, ನನ್ಗೇನ್ ಕಾಣಿಸಿದೆ ಅಂದ್ರೆ ಇಟ್ಸ್ ಮೀಡಿಯಂ ಟು ಟಾಲ್ ಹೈಟ್ ಅಂತ. ಬಟ್ ಇಲ್ಲಿ ಸ್ಪೆಸಿಫಿಕಲಿ ನನಗೆ ಒಂದು ಟಾಲ್ ಹೈಟ್ ಅಂತ ಅನಿಸ್ತದೆ. ಅಬೋವ್ 5'10" ಅಂತ ಅನ್ಸುತ್ತೆ. ಅಂಡ್ ವೆರಿ ಥಿನ್ ಅಂಡ್ ನಾರ್ಮಲ್ ಲೆಂತ್ ಹೇರ್ ಇರೋ ಅಂತ ಇದು ಪರ್ಸನ್. ಥಿನ್ ಅಂತ ಅಂದ್ರೆ ಟೆಕ್ಸ್ಚರ್ ವೈಸ್ ನಾನು ಹೇಳ್ತಾ ಇದ್ದೀನಿ. ಸೊ ಸಿಲ್ಕಿ ಹೇರ್ ಅಂತ ಹೇಳ್ಬೋದು. ಅಂಡ್ ಫೇರ್ ಕಾಂಪ್ಲೆಕ್ಷನ್ ಆಸ್ ಐ ಸೆಡ್. ಅಂಡ್ ದ ಸ್ಮೈಲ್ ಈಸ್ ವೆರಿ ಗುಡ್. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಅವ್ರ ಸ್ಮೈಲ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂಡ್ ನಿಮಗೂ ಸಹ ಅದು ತುಂಬಾ ಇಷ್ಟ ಅನ್ಸುತ್ತೆ. ಅಂಡ್ yes, as I said, a very adventurous person. And what else is there? Yeah, and ತುಂಬಾ ಒಂಥರ ಜನಗಳು ಹತ್ರ ಇದ್ದಷ್ಟು ಒಂಥರ ತುಂಬಾ ಒಂಥರ ಹ್ಯೂಮರಸ್ ಆಗಿ ಒಂಥರ ಎಲ್ಲಾರು ಖುಷಿ ಪಡಿಸ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಒಂಥರ ಅವರಷ್ಟಕ್ಕೆ ಅವರೊಬ್ಬರೇ ಇದ್ದಾಗ ಓನ್ ಡೀಪ್ ಥಿಂಕಿಂಗ್ ಆಗಿರ್ಬೋದು, ಒಂದು ಸ್ಪಿರಿಚುಯಾಲಿಟಿಲಿ ಇನ್ವೆಸ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಅವರನ್ನ. ಸೊ ಆ ಥರ ಒಂದು ಪರ್ಸನ್. ವಾಟ್ ಎಲ್ಸ್? ಸೊ ಡೆಫಿನೆಟ್ ಆಗಿ ಐ ಥಿಂಕ್ ದೇ ಆರ್ ವೆರಿ ಲಾಯಲ್ ಅಂತ ಅನ್ಸುತ್ತೆ ನಿಮಗೆ. ತುಂಬಾ ಲಾಯಲ್ ಪರ್ಸನ್. ನಿಮಗೆ ನಿಮ್ಮ ಜೊತೆ ರಿಲೇಶನ್ಶಿಪ್ ಅಲ್ಲಿ ಮೇ ಬಿ ಬಿಫೋರ್ ವಾಟ್ ಎವರ್ ಇಟ್ ಈಸ್, ಬಟ್ ನಿಮ್ ಜೊತೆ ಒಂದು ಕನೆಕ್ಷನ್ಗೆ ಎಂಟ್ರಿ ಆದ್ಮೇಲೆ ಅಥವಾ ನಿಮ್ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ಮೇಲೆ ಐ ಥಿಂಕ್ ದೇ ವಿಲ್ ಬಿ ವೆರಿ ಲಾಯಲ್ ಟು ಯು. ಯಾ, ಐ ಥಿಂಕ್ ದಿಸ್ ಇಸ್ ವಾಟ್. ಓಕೆ, ಸೊ ಎಸ್, ಇದು ನಿಮ್ಮ ರೀಡಿಂಗ್ ಆಗಿತ್ತು ಪೈಲ್ ನಂಬರ್ 2. ಐ ಹೋಪ್ ಇದು ನಿಮ್ಗೆ ಇಷ್ಟ ಆಯ್ತು ಅಂತ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿ ನಿಮ್ಗೆ ಲೈಕ್ ಮಾಡಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಬಹುದು, ಅಥವಾ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಶೇರ್ ಕೂಡ ಮಾಡಬಹುದು. ಅಂಡ್ ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಫೀಡ್ಬ್ಯಾಕ್ಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಬಹುದು. ನಾನು ಆದಷ್ಟು ಎಲ್ಲ ಕಮೆಂಟ್ಸ್ ಓದಲಿಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಡ್ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. And yes, take care and goodbye.